ಇನ್ ಮುಂದೆ ನಿಮ್ಮ ಮನೆಗೆ ಪೇಂಟು ಬೇಕಾಗಿಲ್ಲ, ಪ್ರೈಮರು ಬೇಕಾಗಿಲ್ಲ, ಈವನ್ ಪುಟ್ಟಿ ಕೂಡ ಬೇಕಾಗಿಲ್ಲ. ಕುಡಿಯಿಲಿ ನೋಡಿ, ಈ ರೀತಿ ವೇಸ್ಟ್ ವಾಲ್ ಪೇಪರು ಬೇಕಾಗಿಲ್ಲ. ಅದು ಕೂಡ 30 ರಿಂದ 40 ವರ್ಷದವರೆಗೆ. ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ಸ್ನೇಹಿತರೆ, ನಾ ಆಲ್ರೆಡಿ ನೋಡಿದ್ರಿ. ಸೊ ನಿಮ್ಮ ಮನೆಗೆ 30 ರಿಂದ 40 ವರ್ಷ ಬಣ್ಣ ಹೊಡಿಬಾರ್ದು ಅಂತಂದ್ರೆ ಡೆಫಿನೆಟ್ಲಿ ನೀವು ಸನ್ಶೈನ್ ಇಂಟೀರಿಯರ್ಗೆ ಬರಬಹುದು. ಸೊ ವೀಕ್ಷಕರೇ, ಇಲ್ಲಿ ನಿಮ್ಮ ಮನೆ ವಾಲ್ಗಳಿಗೆ UV ಮಾರ್ಬಲ್ ಶೀಟ್ ಹಾಕ್ಸ್ಕೋಬಹುದು, ರಾಪ್ಟರ್ಸ್ ಹಾಕ್ಸ್ಕೋಬಹುದು, ಈ ರೀತಿ ಫ್ಲೆಕ್ಸಿಬಲ್ ಮಾರ್ಬಲ್ ಶೀಟ್ಸ್ ಗಳನ್ನ ಇಲ್ಲಿ ಕೂಡ ಹಾಕೋಬಹುದು. ಅಂಡ್ ಇನ್ನೊಂದು ವಿಚಾರ ಗೊತ್ತಾ, ಜಸ್ಟ್ 24 ರೂಪೀಸ್ ಇಂದ ಪರ್ ಸ್ಕ್ವೇರ್ ಫೀಟ್ ಇಂದ ಇಲ್ಲಿ ರೇಟ್ಗಳು ಸ್ಟಾರ್ಟ್ ಆಗುತ್ತೆ. ಅಂಡ್ ಕಲೆಕ್ಷನ್ಸ್ ಅಂತೂ ಹ್ಯೂಜ್ ಆಗಿದೆ. ಅಂಡ್ ರೀಟೇಲ್ ಅಷ್ಟೇ ಅಲ್ಲ, ಮೇನ್ ಇವ್ರದ್ದು ಬೆಸ್ಟ್ ಪಾರ್ಟ್ ಅಂತಂದ್ರೆ ಹೋಲ್ಸೇಲ್. ಹೌದು ವೀಕ್ಷಕರೇ, ಯಾರು ಇಂಟೀರಿಯರ್ ಮಾಡ್ತಾ ಇದ್ದೀರಾ, ಇಂಟೀರಿಯರ್ ಫರ್ಮ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಯಾರು ಇಂಡಿವಿಜುವಲ್ ಆಗಿ ನಾನೊಂದು ಬಿಸ್ನೆಸ್ ಮಾಡ್ಕೊಬೇಕು, ಮನೆಗಳಿಗೆ ಸರ್ವಿಸ್ ಕೊಡಬೇಕು ಅಂತಿದ್ರೆ ಆಲ್ ಓವರ್ ಕರ್ನಾಟಕ ಹೋಲ್ಸೇಲ್ ದರದಲ್ಲಿ ಮಟೀರಿಯಲ್ಗಳು ಇಲ್ಲಿಂದ ಸಪ್ಲೈ ಆಗುತ್ತೆ. ಅಂಡ್ ಇನ್ನೊಂದು ವಿಚಾರ ಏನಂತಂದ್ರೆ, ಫ್ಲೋರ್ಗಳಿಗೆ ತುಂಬಾ ಜನ ಕೇಳ್ತಾ ಇದ್ರೆ ಫ್ಲೋರ್ಗೆ ಏನಾದರೂ ಇದೆಯಾ ಈ ರೀತಿ ವಾಲ್ದು ಅಂತ ಹೇಳ್ಬಿಟ್ಟು ಫ್ಲೋರ್ಗಿದೆ. ಅಂಡ್ ಅಷ್ಟೇ ಅಲ್ಲದೆ ರ್ಯಾಪ್ಟರ್ಸ್ಗಳು ಬಂದಿದೆ, ಫ್ಲೆಕ್ಸಿಬಲ್ ರ್ಯಾಪ್ಟರ್ಸ್ಗಳು ಕೂಡ ಇವಾಗ ಅವೈಲೇಬಲ್ ಇದೆ. ಅಂದ್ರೆ ನೋಡಿ, ಈ ರೀತಿ ರ್ಯಾಪ್ಟರ್ಸ್ ಅಂತ ಕರೀತಾರೆ, ಇದು ಕೂಡ ಸಿಗುತ್ತೆ, ಫ್ಲೋರ್ಗೂ ಕೂಡ ಸಿಗುತ್ತೆ. ಇವೆಲ್ಲವನ್ನ ಸರ್ ಸೇರಿಸಿದ್ರೆ ಚೆನ್ನಾಗಿರುತ್ತೆ. ಬನ್ನಿ ಸರ್ನ ಭೇಟಿ ಆಗೋಣ. ಸೊ ಅನಿಲ್ ಸರ್ ಇಲ್ಲೇ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಆರಾಮಲ್ಲ ಸರ್? ಆರಾಮ್ ಸರ್. ನಮಸ್ಕಾರ ವೀಕ್ಷಕರೇ. ಸರ್ ಹೇಳ್ಕೊ ಬಂದಿದ್ದೀನಿ. ಹೌದು ಸರ್. ವಾಲ್ಗಿದೆ, ಫ್ಲೋರ್ಗಿದೆ, ಹೌದು ರೂಪ್ಗಿದೆ. ಸೊ ಇನ್ ಮುಂದೆ ನಮ್ಮ ಮನೆಗೆ ಬಣ್ಣ ಹೊಡೆಯೋ ಅಗತ್ಯ ಇಲ್ಲ. ಹೌದು ಸರ್, ಖಂಡಿತ ಸರ್. ಕರೆಕ್ಟಾ ಸರ್? ಹೌದು 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 ಸರ್. ನಿಜ. ನಾನು ಫಸ್ಟ್ ಏನು ಅಶ್ಯೂರೆನ್ಸ್ ಕೊಟ್ಟಿದ್ವಲ್ವಾ ಸರ್, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ನಿಮಗೆ ಮನೇಲಿ ಆರಾಮ 30 ವರ್ಷ ಇವರಂತ ಹೇಳಿದಲ್ವಾ. ಸೊ ಆ ಒಂದು ಕಾನ್ಸೆಪ್ಟ್ ಅನ್ನ ಟೋಟಲ್ ಮೆಟೀರಿಯಲ್ ಇಂಟ್ರೊಡ್ಯೂಸ್ ಮಾಡಿದೀವಿ. ಎಲ್ಲ ಮಟೀರಿಯಲ್ ಸರ್. ಹೌದು. ಓಕೆ, ತುಂಬಾ ಜನ ಹೇಳ್ತಾರೆ ಸರ್, ನಿಮ್ಮ ಈ ರೀತಿ ಮಟೀರಿಯಲ್ ಗಳನ್ನ ವಾಲ್ಗಳಿಗೆ ಹಾಕೋದ್ರಿಂದ ಸ್ವಲ್ಪ ಹೆವಿ ಕಲರ್ ಬರುತ್ತೆ, ನಮಗೆ ಸ್ವಲ್ಪ ಮೈಲ್ಡ್ ಆಗಿರ್ಬೇಕು. ಹೌದು, ಅದು ಪಾಸಿಬಲ್ ಇದೆ ಸರ್. ನಮ್ಮದು 2 ಆಪ್ಷನ್ಸ್ ಇದೆ ಸರ್. ನಾವು ಮುಂಚೆ ಏನ್ ಮಾಡ್ತೀವಿ, ಟೋಟಲ್ ಡಿಸೈಡ್ ಕಲರ್ಸ್ ಮಾತ್ರ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಸೊ 4 ಇಯರ್ಸ್ ಅದನ್ನ ತೋರಿಸ್ಕೊಂಡ್ ಬರ್ತಾ ಇದೀವಿ. ಸೊ ಈ ಕಲರ್ಸ್ ಏನ್ ಮಾಡ್ತಾರೆ, ಔಟ್ ಸೈಡ್ ಮಾರ್ಕೆಟ್ ಅಲ್ಲಿ ನೋಡ್ಕೊಂಡು ನಾವು ಇನ್ನೂ ಡಿಜಿಟಲ್ ಬೇಕು, HD ಬೇಕಂತ ಹೇಳಿದ್ದಾರೆ. ಸೊ ಆ ಒಂದು ಥಾಟ್ ನ ಮೈಂಡ್ ಇಟ್ಕೊಂಡು ನಮ್ಮ ಹತ್ರ 70+ ಡಿಸೈನ್ಸ್ ನಮ್ಮ ಹತ್ರ ಅವೈಲೇಬಲ್ ಇದೆ ಸರ್. ಪ್ರೆಸೆಂಟ್ ಈಗ 70+ ಡಿಸೈನ್ಸ್ ಅವೈಲೇಬಲ್ ಇದೆ. ಸೂಪರ್ ಸರ್. ಫಸ್ಟ್ ಒಂದು ಕೆಲಸ ಮಾಡೋಣ, ಏನಂತಂದ್ರೆ ನೋಡಿ ಬನ್ನಿ. ಹೌದು ಸರ್. ಆ ಹಾರ್ಡ್ ಆಗಿರುವಂತ UV ಮಾರ್ಬಲ್ ಶೀಟ್ ಕಲೆಕ್ಷನ್ ಅನ್ನ ತೋರಿಸ್ಬಿಡೋಣ. ಸೊ ಅದಾದ ನಂತರ ನಾವು ಫ್ಲೆಕ್ಸಿಬಲ್ ಸರ್ ಮಾರ್ಕೆಟ್ ಅಲ್ಲಿ ನಿಮಗೆ ಕಡಿಮೆಗೂ ಸಿಗಬಹುದು ಸರ್, ಬಟ್ ಬೆಸ್ಟ್ ಕ್ವಾಲಿಟಿ ನಾವು ಖಂಡಿತ ವಾರಂಟಿ ಕೊಡ್ತಾ ಇದೀವಿ. ಸೊ ನಾವು ಒನ್ ಆಫ್ ದ ಬ್ರಾಂಡ್ ನ ಕ್ರಿಯೇಟ್ ಮಾಡಿದ್ವಿ, ಮಾರ್ಬಲ್ ಶೀಟ್ ಅಲ್ಲಿ ಬೆಸ್ಟ್ ಥಾಟ್ ನ ಕ್ರಿಯೇಟ್ ಮಾಡಿದ್ವಿ. ಸೊ ನಮ್ಮ ಹತ್ರ ಯಾವುದೇ ಮೆಟೀರಿಯಲ್ ತಗೊಂಡು ಕಂಪ್ಲೀಟ್ 10 ಇಯರ್ಸ್ ವಾರಂಟಿ ಕೊಡ್ತೀವಿ. 10 ವರ್ಷ ವಾರಂಟಿ ಕೊಡ್ತೀವಿ. ಏನಾದ್ರು ತಗೊಂಡ್ಲಿ ಸರ್. ಓಕೆ, ಸೂಪರ್ ಆಗಿ ನಿಮಗೆ ಸೆಲ್ಫ್ ಅಡಿಸಿವ್ ಸ್ಟಿಕ್ಕರ್ಸ್ ಇರಲ್ಲ. ಸೊ ಬೇರೆ ಏನಾದ್ರು UV ರೋಲ್ ಆಗಿರ್ಬೋದು, UV ಮಾರ್ಬಲ್ ಶೀಟ್ ಆಗಿರ್ಬೋದು, ಪ್ಯಾನಲ್ಸ್ ಆಗಿರ್ಬೋದು, ನಿಮ್ಗೆ ಏನೇ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಆಗುತ್ತೆ 10 ಇಯರ್ಸ್ ಕಂಪ್ಲೀಟ್ ವಾರಂಟಿ ಕೊಡ್ತೀವಿ. 10 ವರ್ಷ ವಾರಂಟಿ ಕೊಡ್ತೀರಾ. ಅಂಡ್ ಇವೆಲ್ಲವೂ ಕೂಡ ಹೋಲ್ಸೇಲ್ ದರ ಅಲ್ಲ? ಎಲ್ಲ ಹೋಲ್ಸೇಲ್ ಸರ್. ಕಂಪ್ಲೀಟ್ ಹೋಲ್ಸೇಲ್ ರಿಟೇಲ್ ಎರಡೂ ಇದೆ. ಸೊ ಯಾರಾದ್ರೂ ಇಂಟೀರಿಯರ್ ಫರ್ಮ್ ಮಾಡುವಂತವ್ರು, ಹೊಸದಾಗಿ ಮಾಡ್ತಿರೋಂಥವ್ರು, ಇಲ್ಲ ಡೀಲರ್ಶಿಪ್ ಡಿಸ್ಟ್ರಿಬ್ಯೂಟರ್ ಬೇಕಂತವ್ರು, ಸೊ ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ರೆ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀವಿ. ಸೊ ಅದೇ ರೀತಿ ಯಾರಾದ್ರೂ ಕ್ಲೈಂಟ್ಸ್ ಸಹ ಮನೆಗೆ ಹಾಕ್ಸ್ಕೋಬೇಕಂದ್ರೆ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀವಿ. ಓಕೆ, ಸೊ ಅಂದ್ರೆ ನೀವು ಇಂಡಿವಿಜುವಲ್ ಆಗಿ ಹೋಗಿ ಅಪ್ಲೈ ಕೂಡ ಮಾಡ್ಕೊಡ್ತೀವಿ ಸರ್. ನಮ್ಮ ಬೆಂಗಳೂರಲ್ಲಿ ಬೇಕಾದ್ರೆ ವಿತ್ ಇನ್ಸ್ಟಲ್ ಸರ್ವಿಸ್ ಸಹ ನಾವೇ ಕೊಡ್ತೀವಿ. ನಮ್ಮ ಇನ್ಸ್ಟಾಲೇಷನ್ ಟೀಮ್ ಇದೆ. ಸೊ ನಾರ್ಮಲ್ ರೆಗ್ಯುಲರ್ ಕಾರ್ಪೆಂಟರ್ ಗೆ ಮಾಡ್ಸೋಕೆ ಎಕ್ಸ್ಪರ್ಟ್ ಟೀಮ್ ಇದೆ. ನಮಗೆ ಕೆಲಸ ನೀಟಾಗಿ ಬರುತ್ತೆ ಸರ್. ಚೆನ್ನಾಗಿ ಬರುತ್ತೆ, ಫಿನಿಶಿಂಗ್ಸ್ ನೀಟಾಗಿ ಬರುತ್ತೆ, ಲೈಫ್ ಚೆನ್ನಾಗಿ ಬರುತ್ತೆ. ಕರೆಕ್ಟ್. ಯಾವ ಪರ್ಟಿಕ್ಯುಲರ್ ಗಮ್ಮಿನ ಯೂಸ್ ಮಾಡಬೇಕು ಅದನ್ನ ನಾವು ರೆಗ್ಯುಲರ್ ಯೂಸ್ ಮಾಡೋಂಥದನ್ನ 6 ಇಯರ್ಸ್ ನಾವು ಫೀಲ್ಡ್ ಇರೋದ್ರಿಂದ, ಸೊ ಪ್ಲಸ್ ಆರ್ ಎರಡು ನೋಡ್ಕೊಂಡು ನಾವು ಅದರಲ್ಲಿ ಕರೆಕ್ಷನ್ಸ್ ಮಾಡ್ಕೊಂಡು ಒಂದು ಬೆಸ್ಟ್ ಸರ್ವಿಸ್ ನಾವು ಕೊಡ್ತಾ ಇದೀವಿ ಸರ್. ಡೆಫಿನೆಟ್ ಆಗಿ ಒಳ್ಳೆ ಪ್ರಾಡಕ್ಟ್ ಬೇಕು, ಒಳ್ಳೆ ಸರ್ವಿಸ್ ಬೇಕು, ಅಂಡ್ ಆಫ್ಟರ್ ಸೇಲ್ ಸಪೋರ್ಟ್ ಬೇಕು ಅಂತಂದ್ರೆ ನೀವು ಸನ್ಶೈನ್ ಇಂಟೀರಿಯರ್ ಬರಬೇಕು. ಎಲ್ಲಿದೆ ಸರ್ ಸನ್ಶೈನ್ ಇಂಟೀರಿಯರ್? ಸರ್ ನಮ್ಮ ಸನ್ಶೈನ್ ಕೇರ್ ಫ್ರಮ್ ಅವಳಹಳ್ಳಿ ಹತ್ರ ಬರುತ್ತೆ ಸರ್. ಅವಳಹಳ್ಳಿ ಏನೇ ಲ್ಯಾಂಡ್ ಮಾರ್ಕ್ ಹೇಳಿ ಸರ್. ಸರ್ ಅವಳಹಳ್ಳಿ NPS ಸ್ಕೂಲ್ ಇದೆ, ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇದೆ. ಆ ಸ್ಕೂಲ್ ಪಕ್ಕದಲ್ಲಿ ನಮ್ದು ಆಫೀಸ್ ಇದೆ, ಹತ್ರದಲ್ಲೇನೆ. ಗೂಗಲ್ ಹೋಗ್ಬಿಟ್ಟು ಸನ್ಶೈನ್ ಇಂಟೀರಿಯರ್ ಅಂತ ಸರ್ಚ್ ಮಾಡಿದ್ರೆ ಡೈರೆಕ್ಟ್ ಆಗಿ ಇಲ್ಲಿ ಬರ್ಬೋದು. ಅಂಡ್ ಬರಕ್ ಇಷ್ಟ ಇಲ್ಲ ಅಂದ್ರೆ ಡೋಂಟ್ ವರಿ, ಡೋರ್ ಸ್ಟೆಪ್ ಸರ್ವಿಸ್ ಕೂಡ ಇದೆ. ಮನೆಗೆ ನಿಮ್ಗೆ ಕೊಟೇಶನ್ ಸಿಗುತ್ತೆ, ಮನೆಗೆ ನಿಮ್ಗೆ ಕಂಪ್ಲೀಟ್ ಪ್ಯಾಟರ್ನ್ ಅನ್ನ ಸರ್ ರೆಡಿ ಮಾಡಿ ಕಳ್ಸಿಕೊಟ್ಬಿಡ್ತಾರೆ. ಓಕೆ ಮಾಡಿ ಇಮಿಡಿಯೇಟ್ಲಿ ನಿಮ್ ಇಡೀ ಮನೆಗೆ ಅಪ್ಲೈ ಮಾಡುವಂತ ಕೆಲಸ ಸರ್ ಕಡೆಯಿಂದ ನಡೆಯುತ್ತೆ. ಸರ್ ಹೋಗೋಣ ಹಾಗಾದ್ರೆ, ಒಂದ್ ಕಡೆಯಿಂದ ನೋಡೋಣ ಹಾಗಾದ್ರೆ. ಬನ್ರಿ, ಕಂಪ್ಲೀಟ್ ಕಲೆಕ್ಷನ್ಸ್ ಇದೆ, ಬನ್ನಿ ಸರ್. ಒಳ್ಳೆ ಜಾಗ್ವಾರ್ ತರ ಎಂಟ್ರಿ ಕೊಡ್ತಾ ಇದ್ದೀರಾ ಸರ್. ಮೊದಲನೇದಾಗಿ ಮಾರ್ಕೆಟ್ ಅಲ್ಲಿ ಎಂಟ್ರಿ ಕೊಡ್ತಾರೆ ಜಾಗ್ವಾರ್ ತರ ಸರ್. ನಾವು ಬೇರೆ ಯಾವುದೇ ಬ್ರಾಂಡ್ಸ್ ಬಂದ್ರು ಸೊ ನಮ್ ತರ ಕ್ವಾಲಿಟಿ ವೈಸ್ ಅಲ್ಲಿ ಕಾಂಪ್ರಮೈಸ್ ಮಾಡಕ್ ಚಾನ್ಸ್ ಇಲ್ಲ ಅಂತೀರಾ? ಹೌದು, ಅಶ್ಯೂರೆನ್ಸ್ ಕೊಡ್ತೀವಿ. ಎಲ್ಲ ಸರ್. ಇದು ಬಂದು ಡಿಜಿಟಲ್ ಮಾರ್ಬಲ್ ಶೀಟ್ ಸರ್. ಇದು ಸೊ ಇದನ್ನ ನಾವು 5 ಯೂನಿಟ್ಸ್ ಅಲ್ಲಿ ಡೂಪ್ಲೆಕ್ಸ್ ಸ್ಟೆಪ್ಸ್ ವಾಲ್ ಬೇಕಲ್ಲಿ ಯಾವ್ದೋ ಒಂದು ಹೈಲೈಟೆಡ್ ಪ್ಲೇಸ್ ಇದ್ದಾಗ ಇದನ್ನ ಹಾಕೊಂಡು ಸೊ ಕಾಂಬಿನೇಷನ್ ಅಲ್ಲಿ ಕೊಡ್ಬೇಕು ಸರ್. ಇದಕ್ಕೆ ಚಾರ್ಕೋಲ್ ಪ್ಯಾನಲ್ಸ್ ವಿತ್ PVC ಪ್ಯಾನಲ್ಸ್, ಸೊ ಡಿಪೆಂಡ್ಸ್ ಆನ್ ಬಜೆಟ್ ಅಲ್ಲಿ ಕಾಂಬಿನೇಷನ್ಸ್ ಅಲ್ಲಿ ಕೊಟ್ಟಾಗ ತುಂಬಾ ಲಕ್ಸುರಿ ಕಾಣಿಸುತ್ತೆ, ಚೆನ್ನಾಗಿ ಬರುತ್ತೆ ಅಂತೀರಾ? ಸೊ ಇದರಲ್ಲಿ ನಮಗೆ ಡಿಜಿಟಲ್ ಸಹ ನಮ್ ಡಿಸ್ಪ್ಲೇ ಕಡಿಮೆ ಇದೆ ಸರ್. ನೀವು ಬಂದು ಡೈರೆಕ್ಟ್ ಅಪ್ರೋಚ್ ಮಾಡಿದಾಗ ನಮ್ಮನ್ನ 20 to 30 ಡಿಸೈನ್ಸ್ ಅವೈಲೇಬಲ್ ಇದೆ ಇದರಲ್ಲೇನೆ. ಹೌದು, ನಿಮ್ಗೆ ಯಾವ್ದು ಬೇಕು ಕಸ್ಟಮೈಸ್ ಡಿಸೈನ್ಸ್ ನಾವು ರೆಡಿ ಮಾಡಿ ಕೊಡ್ತೀವಿ. ಇದನ್ನೇನ್ ಹೇಳ್ತಾರೆ? ಸರ್ ಇದೆಲ್ಲ ವಾಲ್ ಪ್ಯಾನಲ್ಸ್ ಸರ್. ಟಿವಿ ಬ್ಯಾಕ್ ಗ್ರೌಂಡ್ಸ್ ಗೆ ವಾರ್ಡ್ರೋಬ್ಸ್ ಯೂಸ್ ಮಾಡ್ಕೊಬಹುದು. ನೋಡಿ ವೀಕ್ಷಕರೇ, ಈ ರೀತಿ ಸರ್ ಇಲ್ಲೊಂದು ತೋರಿಸ್ಬಿಡ್ತೀನಿ.
ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ ಪ್ಲಸ್ ಸರ್ ಈ ಡಿಸೈನ್ ಏನಿದೆ ಅಲ್ವಾ, ಹಾ. ಈ ಡಿಸೈನ್ ನಿಮ್ಗೆ 4 ಕಲರ್ಸ್ ಬರುತ್ತೆ. 4 ಕಲರ್ ಹಾ, ಆಪ್ಷನ್ ಇದು ಸೇಮ್ ಡಿಸೈನ್ 4 ಕಲರ್ಸ್ ಬರುತ್ತೆ ನಿಮ್ಗೆ. ಓಕೆ ಸೊ ನೀವು ಯಾವ ಕಲರ್ಸ್ ಬೇಕು ಅದನ್ನ ಚೂಸ್ ಮಾಡ್ಕೊಂಡು. ಸರ್ ಈಗ ನೆಕ್ಸ್ಟ್ ತೋರಿಸಿ ಸರ್ ಹಾಗೇನೆ. ಇದು ಅಷ್ಟೇ ಸರ್, ಇದು ಸಹ ನಾವು ಟಿವಿ ಬ್ಯಾಕ್ ಗ್ರೌಂಡ್ಸ್ ಅಲ್ಲಿ ಎಂಬೋಸಿಂಗ್ ಶೀಟ್ಸ್ ಅಂತ ಹೇಳಿ ಇದು ನಿಮ್ಗೆ ಟಚ್ ಮಾಡಿದ್ರೆ ಫೀಲ್ ಆಗುತ್ತೆ. ನೀವು ಇದನ್ನ CNC ಕಟಿಂಗ್ ಮಾಡಿಸಿ ಪೇಂಟ್ ಮಾಡೋಕೆ ಜಾಸ್ತಿ ಆಗುತ್ತೆ ಇದು. ಓಕೆ ಇದು ರೆಡಿ ಶೀಟ್ ಸಿಗುತ್ತೆ. ಇದು ಪ್ಲೇನ್ ಕಲರ್ ತಗೊಂಡ್ರೆ ನೀವು ಯಾವ ಕಲರ್ ಬೇಕು ಡಿಕೋ ಪೇಂಟ್ ಬೇಕಾದ್ರೂ ಮಾಡ್ಕೊಬಹುದು. ನಮ್ಮ ಹತ್ರ ಸಿಗೋ 4 ಕಲರ್ಸ್ ಅಲ್ಲಿ ಯಾವ್ದು ಬೇಕು ರೆಡಿ ಸ್ಟಾಕ್ಸ್ ಅಂದ್ರೆ ಇದ್ರ ಮೇಲೆ ಡ್ಯೂಕೋ ಮಾಡ್ಕೋಬಹುದು ಸರ್. ಹೌದು, ಓಕೆ ನೋಡಿ ವೀಕ್ಷಕರೇ ಇಲ್ಲೂ ಇದೆ. ಸೊ ಮಲ್ಟಿಪಲ್ ಆಪ್ಷನ್ಸ್ ಇಟ್ಬಿಟ್ಟಿದ್ರೆ ಇಲ್ಲೇನೆ ಅಲ್ವಾ? ಖಂಡಿತ ಸರ್. ಹೌದು, ಇದೇನ್ ಸರ್ ಇದು? ಮತ್ತೆ ಇದ್ರಲ್ಲಿ ಚಾರ್ಕೋಲ್ ಪ್ಯಾನಲ್ಸ್ ಸರ್. ಚಾರ್ಕೋಲ್ ಪ್ಯಾನಲ್ಸ್ ಅಂತ ಅನ್ಲಿಮಿಟೆಡ್ ಡಿಸೈನ್ಸ್ ಅಂತ ಅವೈಲೇಬಲ್ ಇದೆ ಸರ್. ಓಕೆ ಈಗ ಪ್ರೆಸೆಂಟ್ ಟ್ರೆಂಡಿಂಗ್ ಅಲ್ಲಿ ಮಾರ್ಕೆಟ್ ಏನಾಗಿದೆ 4 ಇಂಚಸ್ 5 ಇಂಚಸ್ 12 ಇಂಚಸ್ ಬರ್ತಾ ಇತ್ತು. ಸೊ ಹೊಸದಾಗಿ ಬಂದಿರೋ ಪ್ರಾಡಕ್ಟ್ ನಮಗೆ 24 ಇಂಚಸ್ ಬರ್ತಾ ಇದೆ ಸರ್. ಅದು 24 ಇಂಚಸ್ ಅಲ್ಲಿ ನಿಮ್ಗೆ ಕರ್ವ್ ಆಗುತ್ತೆ ಶೀಟ್. ಈಗ 4 ಇಂಚಸ್ ಶೀಟ್ ನಿಮ್ಗೆ ಬೆಂಡ್ ಆಗಲ್ಲ. ಓಕೆ 24 ಶೀಟ್ ಯಾವ್ದಾದ್ರು ಬೀಮ್ ಇತ್ತು ಅನ್ಕೊಳ್ಳಿ, ಬೀಮ್ ಕರ್ವ್ ರೌಂಡ್ ಬೀಮ್ ಇತ್ತು ಅಂತ ಹೇಳಿದ್ರೆ ನೀವು ಅದನ್ನ ರೌಂಡ್ ಮಾಡಿ ಬೇಕಾದ ಶೇಪ್ ಅಲ್ಲಿ ನೀವು ಶೀಟ್ ಚಾರ್ಕೋಲ್ ನ ಕೊಡಬಹುದು, ಶೇಪ್ ಕೊಡಬಹುದು. ಶೇಪ್ ಕೊಡಬಹುದು. ಓಕೆ ನೆಕ್ಸ್ಟ್ ಇದೆಲ್ಲ ಮತ್ತೆ HD ಶೀಟ್ಸ್ ಸರ್, ಮಾರ್ಬಲ್ ಶೀಟ್ಸ್ ಅಲ್ಲಿ. ಓಕೆ ಓಕೆ ಸೊ ಕಂಪ್ಲೀಟ್ 3mm ಬರುತ್ತೆ ಸರ್ ಶೀಟ್ ಇದು. ಈ ಗ್ಲಾಸಿನೆಸ್ ನೋಡಬಹುದು, ಡಬಲ್ UV ಕೋಟಿಂಗ್ ಇದೆ, ನಿಮಗೆ ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ಆಗಿರೋದ್ರಿಂದ ನೀವು 34 ವರ್ಷ ಲೈಫ್ ಲಾಂಗ್ ಕೊಟ್ಟರು ನಿಮ್ಗೆ ಶೀಟ್ ಏನು ಆಗಲ್ಲ ಸರ್. ಏನೂ ಆಗಲ್ಲ ಏನೂ ಅಂತೀರಾ? ಆಗಲ್ಲ ಸರ್. ಆಮೇಲೆ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ಇದ್ರಾಗ ನಾವು ಪುಟ್ಟಿ ಪೇಂಟು ಪ್ರೈಮರು ಏನು ಬೇಕಾಗಿಲ್ಲ ಅಂತಂದ್ರೆ ಅದು ನಿಜನ ಡೈರೆಕ್ಟ್ ಹಾಕೋಬಹುದು. ಖಂಡಿತ ಸರ್, ಪ್ಲಾಸ್ಟಿಕ್ ಅಂತ ಹಾಕಿದ್ರೆ ಸಾಕು ಸರ್ ನಮ್ಗೆ. ಸರ್ ಏನಕ್ಕೆ ನಾವು ಪಟ್ಟಿ ಪೇಂಟ್ ಅವಾಯ್ಡ್ ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ಪ್ಲಾಸ್ಟಿಕ್ ಮಾಡಿ ಪಟ್ಟಿ ಪೇಂಟ್ ಮಾಡ್ತೀರಾ, ಯಾವ್ದಾದ್ರು ವಾಲ್ ಸೀಪೇಜ್ ಬಂತು ಅಂತ ಹೇಳಿದ್ರೆ ಪಟ್ಟಿ ಕಿತ್ಕೊಂಡು ಆಚೆ ಬರುತ್ತೆ. ಕರೆಕ್ಟ್. ನೀವು ಅಡೆಸಿನ ಡೈರೆಕ್ಟ್ ಆಗಿ ಪ್ಲಾಸ್ಟಿಕ್ ಮೇಲೆ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಪ್ಲಾಸ್ಟಿಕ್ ಪ್ಲಸ್ ಗಮ್ ಎರಡು ಸೆಂಟರ್ ಯಾವ್ದು ನಿಮ್ಗೆ ಮೆಟೀರಿಯಲ್ ಇರಲ್ಲ. ಸೊ ಆಗ ನಿಮ್ಗೆ ಗಮ್ ಅಡೆಸಿವ್ ನಿಮ್ಗೆ ಸ್ಟ್ರೆಂತ್ ಆಯ್ತು ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಅಡೆಸಿವ್ ಸ್ಟ್ರೆಂತ್ ಆಯ್ತು ಶೀಟ್ ಆಚೆ ಬರ್ತದೆ ಇರಲ್ಲ ಸರ್. ಓಕೆ ಓಕೆ. ಸೊ ಇದ್ರಲ್ಲಿ ಸಿಪೇಜ್ ಜಾಗ ಸೀನೇ ಇಲ್ಲ. ಹೌದು ಹೌದು. ಓಕೆ ಇದು ಒಂದು ಹೈಲೈಟ್ ಡಿಸೈನ್ ಸರ್. ಇದು ಮೊರಾಕನ್ ಆರ್ಟ್ ಡಿಸೈನ್ ಅಂತ ಹೇಳಿ ಇದು ತುಂಬಾ ಫಾಸ್ಟ್ ಮೂವಿಂಗ್ ಕಲರ್ ಇದೆ. ಮೊರಾಕನ್ ಅಲ್ವಾ ಸರ್? ಮೊರಾಕನ್ ಸರ್ ಇದು. ಇದ್ರಲ್ಲಿ ಬೇರೆ ಮತ್ತೆ ಆಪ್ಷನ್ಸ್ ಇದೆ ಸರ್? ಇದೆ ಸರ್, ಆಪ್ಷನ್ಸ್ ಇದೆ. ಇದು ನೀವು ಫೈರ್ಸ್ ಅಲ್ಲಿ ಹಾಕೊಂಡ್ರೆ ತುಂಬಾ ಲಕ್ಸುರಿ ಕಾಣಿಸುತ್ತೆ ಸರ್. ತುಂಬಾ ಚೆನ್ನಾಗಿದೆ. ಚಾರ್ಕೋಲ್ ಪ್ಯಾನಲ್ಸ್ ಮರ್ಜ್ ಮಾಡಿ ಹಾಕೊಂಡ್ರೆ ತುಂಬಾ ಹೆವಿ ಲಕ್ಸುರಿ ಕಾಣಿಸುತ್ತೆ ನೋಡಿ ವೀಕ್ಷಕರೇ. ಮತ್ತೆ ಇದ್ರಲ್ಲಿ ಡಿಜಿಟಲ್ ಶೀಟ್ಸ್ ಸರ್. ಇವೆಲ್ಲ ಡಿಜಿಟಲ್ ಅಲ್ಲ? ಇದು ಡಿಜಿಟಲ್ ಶೀಟ್ಸ್ ಇದೆ. ತೆಗಿರಿ ಸರ್, ಇನ್ನು ಆಪ್ಷನ್ಸ್ ಕೊಡಿ ನಮಗೆ. ಇದು ನೋಡ್ಬೋದು ಸರ್, ಇದು ತುಂಬಾ ರಾಯಲ್ ಆಗಿ ಕಾಣಿಸುತ್ತೆ. ಲಿವಿಂಗ್ ಅಲ್ಲೆಲ್ಲ ಹಾಕೊಂಡ್ರೆ ನೀವು ತುಂಬಾ ಗೋಲ್ಡನ್ ಶೇಡ್ಸ್ ಎಲ್ಲ ಹಾಕೊಂಡ್ರೆ ತುಂಬಾ ಗಜಿಬಿಜಿ ಕಾಣಿಸುತ್ತೆ. ಈ ತರ ಪ್ಲೈನ್ ಡೀಸೆಂಟ್ ಕಲರ್ಸ್ ನೀವು ಹಾಕೊಂಡಾಗ ತುಂಬಾ ಲಕ್ಸುರಿ ಇದೆ ಸರ್. ಇದು ಟ್ರಾವೆಂಟೈನ್ ಅಂತ ಹೇಳ್ತಾರೆ. ಟ್ರಾವೆಂಟೈನ್ ಪ್ಲಸ್ ನ್ಯಾಚುರಲ್ ರಬ್ಬರ್ ವುಡ್ ಅಂತ ಹೇಳ್ತಾರೆ. ರಬ್ಬರ್ ವುಡ್ ಥೀಮ್ ಅಲ್ಲಿ ರಬ್ಬರ್ ವುಡ್ ಥೀಮ್ ಇಂದ ನ್ಯಾಚುರಲ್ ಸ್ಟೋನ್ ಫಿನಿಶಿಂಗ್ ಬರುತ್ತೆ. ತುಂಬಾ ಡಿಸೆಂಟ್ ಕಲರ್ ಇದೆ ಸರ್. ಇದನ್ನ ಜಾಸ್ತಿ ಕ್ಲಾಡಿಂಗ್ ಯೂಸ್ ಮಾಡ್ತಾರೆ. ಹೌದು, ಕ್ಲಾಡಿಂಗ್ ಯೂಸ್ ಮಾಡ್ತಾರೆ. ಫ್ರಂಟ್ ಕ್ಲಾಡಿಂಗ್. ಹೌದು ಹೌದು. ನಾವು ಎದುರುಗಡೆ ಹಾಕೋಬಹುದಾ ಫ್ರಂಟ್ ಕ್ಲಾಡಿಂಗ್? ಹಾಕೋಬಹುದು ಸರ್. ಓಕೆ, ಯಾಕಂದ್ರೆ ಸನ್ಲೈಟ್ ಬೀಳ್ದಿರೋ ಜಾಗದಲ್ಲಿ ಯೂಸ್ ಮಾಡ್ಕೊಬಹುದು. ಸನ್ಲೈಟ್ ಇರಬಾರ್ದು, ಸನ್ಲೈಟ್ ಬೀಳಬಾರ್ದು. ಓಕೆ ಓಕೆ ಓಕೆ, ಸೂಪರ್. ಇದು ನೋಡಿ ಸರ್, ಗೋಲ್ಡನ್ ವೈಟ್ ಅಂತ ಹೇಳಿ. ಮತ್ತೆ ಇದು ಒಂದು ಫೈರ್ ಡಾರ್ಕ್ ರೆಡ್ ಇದೆ. ಇದು ತುಂಬಾ ಫಾಸ್ಟ್ ಮೂವಿಂಗ್ ಕಲರ್ ಸರ್. ಫೈರ್ ತುಂಬಾ ಯೂಸ್ ಮಾಡ್ತಾ ಇದ್ದಾರೆ ಸರ್. ಟೆಕ್ಸ್ಚರ್ ಫಿನಿಶಿಂಗ್ ಶೀಟ್ಸ್ ಸರ್. ಇದು ಫುಟೆಡ್ ಲೈನ್ ಅಂತ ಹೇಳಿ ಇದು HD ವಿತ್ ಇದು HD ವಿತ್ ಎಂಬೋಸಿಂಗ್ ಶೀಟ್ಸ್ ಅಂತ ಹೇಳಿ. ನಿಮ್ಗೆ ಫುಟೆಡ್ ಪ್ಯಾನಲ್ಸ್ ಅಲ್ಲಿ ಯಾವ ತರ ಎಂಬೋಸಿಂಗ್ ಇರುತ್ತಲ್ವಾ ಆ ತರ ನಿಮ್ಗೆ ಮಾರ್ಬಲ್ ಶೀಟ್ ಅಲ್ಲೇ ಬಂದ್ಬಿಡುತ್ತೆ ನಿಮ್ಗೆ. ಓಕೆ ಓಕೆ. ನೆಕ್ಸ್ಟ್ ಸರ್ ಹಾಗೇನೆ ಇದು ಸಹ ಡಿಜಿಟಲ್ ಶೀಟ್ ಸರ್. ಇದು ಎಲ್ಲ ಡಿಜಿಟಲ್ ಅಲ್ಲ? ಹೌದು. ಆ ಥೀಮ್ ನೋಡಿ ಸರ್, ಒಳ್ಳೆ ಬ್ಲೂ ವಿತ್ ವೈಟ್ ಥೀಮ್ ಅಲ್ಲಿ ಒಳ್ಳೆ ಸ್ಕೈ ನೋಡ್ದಂಗೆ ಇರುತ್ತೆ. ಓಷನ್ ಥೀಮ್ ಅಲ್ಲಿ ನಿಮ್ಗೆ ಒಂದು ಅಲೆ ಬಂದು ಹೋಗುತ್ತಲ್ವಾ, ಆ ಒಂದು ಕಾನ್ಸೆಪ್ಟ್ ತುಂಬಾ ಲಕ್ಸುರಿ ಕಾಣಿಸುತ್ತೆ. ಇದನ್ನೆಲ್ಲ ಶೀಟ್ಸ್ ಎಲ್ಲ ನೀವು ಫುಲ್ ವಾಲ್ ಚೆನ್ನಾಗಿ ಕಾಣ್ತದೆ. ಯಾವ್ದೋ ಒಂದು ರೂಮ್ ಅನ್ಕೊಳ್ಳಿ. ಸೊ ಒಂದ್ ರೂಮ್ ಅಲ್ಲಿ 3 ಗೋಡೆಗೆ ಪ್ಲೇನ್ ಡಿಸೈನ್ ಹಾಕೊಂಡು ಸೊ ಒಂದು ವಾಲ್ ನ ಹೈಲೈಟ್ ಮಾಡ್ಕೊಂಡು ತುಂಬಾ ಲಕ್ಸುರಿ ಕಾಣಿಸುತ್ತೆ. ಒಂದು ವಾಲ್ ಸಾಕಲ್ವಾ? ಒಂದು ವಾಲ್ ಸಾಕು ಸರ್ ಇದೆಲ್ಲ. ಓಕೆ ಓಕೆ. ಮತ್ತೆ ಫ್ಲವರ್ ಪ್ಯಾಟರ್ನ್ಸ್ ಇದೆ. ಫ್ಲವರ್ ಪ್ಯಾಟರ್ನ್ಸ್ ಅಲ್ಲಿ ಆಲ್ಮೋಸ್ಟ್ ಮತ್ತೆ ಒಂದು 7 to 8 ಪ್ಯಾಟರ್ನ್ಸ್ ಅವೈಲೇಬಲ್ ಇದೆ. ಇದರಲ್ಲಿ 7 to 8 ಹೌದು, 7 to 8 ಇದೆ. ಇದು ನೋಡಕ್ಕೂ ಚೆನ್ನಾಗಿದೆ. ಹೌದು, ಇದು ನೋಡಿ ಸರ್. ವಾವ್, ನೆಕ್ಸ್ಟ್ ಲೆವೆಲ್ ಇದೆ. ಇದನ್ನೆಲ್ಲ ಫೈರ್ಸ್ ಅಲ್ಲಿ ಹಾಕೊಂಡ್ರೆ ತುಂಬಾ ಲಕ್ಸುರಿ ಕಾಣಿಸುತ್ತೆ ಸರ್ ನಿಮ್ಗೆ. ಕರೆಕ್ಟ್ ಸರ್. ಇದು ನೋಡಿ ಹಿಂಗಿದೆ, ಇದು ತುಂಬಾ ಚೆನ್ನಾಗಿದೆ. ಇದು ನೋಡಿ ಸರ್, ಇದು ಒಂದು ಬ್ಲೂ ಥೀಮ್ ಅಲ್ಲಿ ಇದೆ ನಿಮ್ಗೆ. ಬ್ಲೂ ಥೀಮ್ಸ್. ಹೌದು. ಇದು ನೋಡಿ, ಇದು ಡಿಸೆಂಟ್ ಕಲರ್ ಸರ್. ಯಾರಾದ್ರೂ ಬೆಡ್ರೂಮ್ಗೆ ನಮ್ಗೆ ತುಂಬಾ ಗಜಿಬಿಜಿ ಕಲರ್ ಬೇಡ, ನಮ್ಗೆ ಪೇಂಟ್ ಕಾನ್ಸೆಪ್ಟ್ ಅಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ ಸೊ ಈ ತರ ಕಲರ್ಸ್ ಪ್ರಿಫರ್ ಮಾಡ್ತೀನಿ. ಮನೆಗೂ ಹಾಕ್ಬೋದಲ್ವಾ? ಎಂಟರ್ ಮನೆಗೂ ಹಾಕೊಬಹುದು ಸರ್. ಆಗೇನಾಗುತ್ತೆ ಅವ್ರಿಗೆ ಈಗ ಮೇಂಟೆನೆನ್ಸ್ ಅಲ್ಲಿ ಫ್ರೀ ಈಸಿ ಇರುತ್ತೆ, ಪೇಂಟ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಕಲರ್ ನೋಡಿದ್ರು ಸಹ ಅವ್ರಿಗೆ ಅಷ್ಟು ಗಜಿಬಿಜಿ ಕಾಣಿಸಲ್ಲ, ಡಿಸೆಂಟ್ ಮೈಂಡ್ ಫ್ರೀ ಆಗಿರುತ್ತೆ ಸರ್. ಕರೆಕ್ಟ್. ಆಮೇಲೆ ಇವನ್ ಮಕ್ಳು ಗೀಚಿದ್ರು ಮಾಡಿದ್ರು ಕ್ಲೀನ್ ಮಾಡ್ಕೊಬಹುದು ಸರ್. ಓಕೆ ನೋಡಿ, ಇದು ಸಹ ನೋಡಿ ಸರ್, ಡಿಸೆಂಟ್ ಆಗಿದೆ. ಸತ್ವಾರಿ ಡಿಸೈನ್. ಹೌದು ನೋಡಿ. ಇದು ಬಂದು ಆಲ್ಮಂಡ್ ವೈಟ್ ಸರ್. ನಿಮಗೆ ಸ್ವಲ್ಪ ರಾಯಲ್ ಲುಕ್ ಬೇಕು, ಗ್ಲಾಸಿನೆಸ್ ಹೆವಿ ಬೇಕು, ಬ್ರೈಟ್ನೆಸ್ ಕಡಿಮೆ ಇರೋ ಜಾಗದಲ್ಲಿ ಹಾಕೊಂಡ್ರೆ ಸ್ವಲ್ಪ ವೆಂಟಿಲೇಷನ್ ಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ ನಿಮಗೆ. ಕಡಿಮೆ ಲೈಟ್ ಕೊಟ್ಟರೆ ನಿಮಗೆ ಹೆವಿ ರುಚಿ ಕಾಣಿಸುತ್ತೆ. ಮತ್ತೆ ಪ್ಯಾಟರ್ನ್ಸ್ ಇದು ಮತ್ತೆ ಪ್ಯಾಟರ್ನ್ಸ್ ಸರ್. ಇದೆಲ್ಲ ನಿಮ್ಗೆ ರೆಗ್ಯುಲರ್ ಸೀರೀಸ್ ಅಲ್ಲಿ ಬರುತ್ತೆ. ಇದು ನೀವು ಫುಲ್ ಮನೆಗೆ ಬೇಕಾದ್ರೂ ಹಾಕೊಬಹುದು ಸರ್. ಇಡೀ ಮನೆಗೆ ಹಾಕೊಬಹುದು. ಹಾಕಿದ್ದಾರೆ. ಮತ್ತೆ ಪ್ಲೈನ್ ವೈಟ್ ಇದೆ. ಪ್ಲೈನ್ ಸಿಗುತ್ತೆ. ಯಾರಿಗಾದ್ರೂ ನಮಗೆ ಡಿಸೈನ್ಸ್ ಬೇಡ, ಟೋಟಲ್ ಪ್ಲೈನ್ ಕಾನ್ಸೆಪ್ಟ್ ಅಲ್ಲಿ ಪೇಂಟ್ ಕಾನ್ಸೆಪ್ಟ್ ಅಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ ಸೊ ಪ್ಲೈನ್ ಅಲ್ಲಿ 3 ಕಲರ್ ಸಿಗುತ್ತೆ. ಇದು ಒಂದು ಪ್ಲೈನ್ ವೈಟ್ ಇದೆ, ಇನ್ನೊಂದು ಕ್ರೀಮ್ ವೈಟ್ ಅಂತ ಬರುತ್ತೆ. ಅದ್ ಬಿಟ್ರೆ ಬೇಜ್ ಕಲರ್ ಲೈಟ್ 3 ಕಲರ್ ಮತ್ತೆ ಪ್ಲೈನ್ ಅಲ್ಲಿ ಸಿಗುತ್ತೆ ಸರ್. ದೇವ್ರ ಮನೆಗೆ ಹಾಕೋಬಹುದು, ಇದನ್ನ ಹಾಕೋಬಹುದು ಸರ್. ಯಾಕಂದ್ರೆ ಎಣ್ಣೆ ಎಲ್ಲ ಯೂಸ್ ಮಾಡ್ತಾರಲ್ಲ. ಹೌದೌದು, ಒಳ್ಳೆ ಮೇಂಟೆನೆನ್ಸ್ ಫ್ರೀ, ಈಸಿಯಾಗಿ ಹಾಕೋಬಹುದು ಸರ್ ನೀವು. ನೆಕ್ಸ್ಟ್ ತೋರಿಸಿ ಸರ್. ಇಂಟೀರಿಯರ್ ಪರ್ಪಸ್ ಅಲ್ಲಿ ಫ್ಲೋರ್ ಒಂದನ್ನ ಬಿಟ್ಟು ಕಿಚನ್ ಡ್ಯಾಡ್ ಏರಿಯಾ ಬಿಟ್ಟು ಬೇರೆ ಎಲ್ಲ ಕಡೆ ಯೂಸ್ ಮಾಡ್ಕೊಬಹುದು. ಬಾತ್ರೂಮ್ಗೂ ಹಾಕಬಹುದು. ಬಾತ್ರೂಮ್ಗೂ ಹಾಕೋಬಹುದು, ಪರವಾಗಿಲ್ರಿ. ವಾವ್, ಇದು ಚೆನ್ನಾಗಿದೆ. ಇದು ನೋಡಿ ಸರ್, ಸ್ಟೋನ್ ಫಿನಿಶಿಂಗ್ ಅಲ್ಲಿ 2 ಕಾಂಬಿನೇಷನ್ಸ್ ಕೊಟ್ಟಿದ್ದೀವಿ. ಒಂದು ಲೈಟ್ ಸ್ಟೋನ್ ಇದೆ, ಒಂದು ಡಾರ್ಕ್ ಸ್ಟೋನ್ ಅಲ್ಲಿ ಇದೆ. ಇದು ತುಂಬಾ ಲಕ್ಸುರಿ ಕಾಣಿಸುತ್ತೆ ಸರ್. ಮತ್ತೆ ಬಾರ್ಡರ್ಸ್ ಅಲ್ಲಿ ತುಂಬಾ ಹೈಲೈಟ್ ಮಾಡ್ಕೊಬಹುದು. ಕಾಫಿ ಕಲರ್ ಇದೆ. ಇದು ಬಾರ್ಡರ್ಸ್ ಗೆ. ಇದು ಕ್ರೀಮ್ ವೈಟ್ ಬೆಡ್ರೂಮ್ಸ್ ಅಲ್ಲಿ ಮತ್ತೆ ಲಿವಿಂಗ್ ಅಲ್ಲಿ ತುಂಬಾ
ಫಾಸ್ಟ್ ಮೂವಿಂಗ್ ಕಲರ್ ಇದೆ. ಓಕೆ, ಇದು ಸ್ಟೋನ್ ಫಿನಿಶಿಂಗ್ ಅಲ್ಲಿ ಇದೆ ಸರ್ ಕಲರ್. ಇದು ಸ್ಟೋನ್ ಫಿನಿಶ್, ಇದು ಸ್ವಲ್ಪ ಪಿಂಕ್ ಫಿನಿಶ್. ಇದು ಪಿಂಕ್ ಫಿನಿಶಿಂಗ್ ಅಲ್ಲಿ ಇದೆ. ಒಂದು ಥೀಮ್ ಅಲ್ಲೇ ಕಾಂಬಿನೇಷನ್ ಮಾಡಿ ಹಾಕೊಡೋ ನಮಗೆ ಕಲರ್ಸ್ ಅಂತ ಲಕ್ಸುರಿ ಕಾಣಿಸುತ್ತೆ ಸರ್. ನೀವು ಮಾಡ್ಕೊಡ್ತೀರಾ ಸರ್ ಕಾಂಬಿನೇಷನ್? ನಾವು ಮಾಡ್ಕೊಡ್ತೀವಿ ಸರ್. ನೋಡಿ ಇದು ಡೈಮಂಡ್ ಅಲ್ವಾ ಸರ್? ಇದು ಹೌದು ಡೈಮಂಡ್ ಸರ್. ಇದು ನ್ಯಾಚುರಲ್ ಟೀ ಕುಡ್ ಕಲರ್ ಅಲ್ಲಿ ಇದೆ. ಈಗ ಆಲ್ಮೋಸ್ಟ್ ನಾವು ತುಂಬಾ ಪ್ರಾಜೆಕ್ಟ್ಸ್ ಮಾಡಿದೀವಿ ಸರ್. 1000+ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ವಿ ಅಂತ ಹೇಳ್ಬೋದು. ಆಲ್ಮೋಸ್ಟ್ 5 to 6 years ಇಂದ. ಡೆಫಿನೆಟ್ಲಿ ಸರ್. ನಮ್ದು ಯೂಟ್ಯೂಬ್ ಅಲ್ಲೇ ತುಂಬಾ ವಿಡಿಯೋಸ್ ಇದೆ. ನಾವೇ ಎಷ್ಟೊಂದು ನೀವೇ ಆಲ್ಮೋಸ್ಟ್ ಒಂದು 25-30 ವಿಡಿಯೋಸ್ ಫುಲ್ ಟೋಟಲ್ ಬಿಲ್ಡಿಂಗ್ಸ್ ವರೆಗೂ ಮಾಡಿದೀರಾ. ಅಂದ್ರೆ ನಾವು ಕಾನ್ಸೆಪ್ಟ್ ಅಲ್ಲಿ ಮಾಡಿ ವಿಡಿಯೋಸ್ ಬಂದು ಅಪ್ ಟು ಟೋಟಲ್ ಎಂಡ್ ಟು ಎಂಡ್ ವರ್ಕ್ ಮಾಡಿದೀವಿ ಸರ್. ಕರೆಕ್ಟ್ ಆಗಿ ಅದ್ರ ಸ್ಮಾಲ್ ಪರ್ಪಸ್ ಎಲ್ಲ ತಗೊಂಡು ಅದನ್ನು ತುಂಬಾ ಮಾಡಿದೀವಿ. ಸೊ ಯಾರಾದಪ್ಪ ನಮ್ಮನ್ನ ಅಪ್ರೋಚ್ ಮಾಡಿ ಎಲ್ಲ ಟೋಟಲ್ ನೀವೇ ಮಾಡ್ಕೊಡಿ, ಕಾಂಬಿನೇಷನ್ಸ್ ಡಿಸೈನ್ಸ್ ಎಲ್ಲ ಪ್ಲಸ್ ಇನ್ಸ್ಟಾಲ್ ಮಾಡಿ ನಾವು ಕಂಪ್ಲೀಟ್ ಮಾಡ್ಕೊಡ್ತೀವಿ. ಮಾಡ್ಕೊಡಕ್ಕೆ ರೆಡಿ ಇದ್ದೀರಾ? ಯೂಶಲಿ ಒಂದು 2 BHK ಅಥವಾ 3 BHK ಡೂಪ್ಲೆಕ್ಸ್ ಮನೆ ಮಾಡೋದಕ್ಕೆ ಎಷ್ಟು ದಿನ ತಗೊಂತೀರಾ ಸರ್? ಸರ್ 2 BHK ಮನೆಗೆ ಒಂದು 10 days ಕ್ಲೋಸ್ ಮಾಡ್ಕೊಡ್ತೀವಿ ಸರ್. 10 ದಿನದಲ್ಲಿ ಮಾರ್ಬಲ್ ಶೀಟ್ ಕ್ಲೋಸ್ ಮಾಡ್ಕೊಡ್ತೀವಿ. ವೆರಿ ನೈಸ್. ಇದು ನೋಡಿ ಪಿಂಕ್ ಕಿಶಲ್ ಡಾರ್ಕ್ ಥೀಮ್ ಅಲ್ಲಿ ಇದೆ. ಮತ್ತೆ ಇದು ನ್ಯಾಚುರಲ್ ಥೀಮ್ ಅಲ್ಲಿ ಇದೆ ಸರ್. ಇದು ನ್ಯಾಚುರಲ್ ವಾಲ್ ಪೇಪರ್ ಫಿನಿಶ್ ಇದೆ. ವಾಲ್ ಪೇಪರ್ ಫಿನಿಶ್ ಓಕೆ, ನೆಕ್ಸ್ಟ್ ಸರ್ ಹಾಗೇನೆ. ಸೊ ಇದು ಸಹ ನೋಡಿ ಸರ್ ವೈಟ್ ಕಲರ್. ಓ, ಇವೆಲ್ಲ ಡೀಸೆಂಟ್ ಕಲರ್ಸ್. ಇದೆಲ್ಲ ಪ್ಲೈನ್ ಡೀಸೆಂಟ್ ಕಲರ್ಸ್ ಸರ್. ಇನ್ನು ಕಲರ್ಸ್ ತುಂಬಾ ಇದೆ ಸರ್. ಬಟ್ ನಾವೇನಂದ್ರೆ ನಾವು ಚೂಸ್ ಮಾಡಿದ್ವಿ ಸರ್ ಕಲರ್ಸ್ ನ. ಸೊ ನಾವು ಚೂಸ್ ಮಾಡಿ ಯಾವ್ದು ಕ್ಲೈಂಟ್ಸ್ ಗೆ ಇಷ್ಟ ಆಗುತ್ತೆ, ಯಾವ್ದು ತುಂಬಾ ಹಾಕಿದ್ರೆ ಅವ್ರಿಗೆ ಬೋರ್ ಆಗಲ್ಲ. ಸೊ ಆ ತರ ಒಂದು ಕಲರ್ಸ್ ನಾವು ಇಲ್ಲಿ ತೋರಿಸ್ತಾ ಇದೀವಿ. ಫಾಸ್ಟ್ ಮೂವಿಂಗ್ ಕಲರ್ಸ್ ಇಟ್ಟಿದ್ದೀವಿ ಸರ್ ನಾವು. ಓಕೆ, ನೋಡಿ ಇವೆಲ್ಲ ಎಷ್ಟು ಚೆನ್ನಾಗಿದೆ ಸರ್. ಇದು HD ಪ್ರಿಂಟ್ಸ್. ಹೌದು ನೋಡಿ ವೀಕ್ಷಕರೇ, ಗೋಲ್ಡನ್ ನೋಡಿ, ಈ ಕಡೆ ಬ್ಲೂ ಫಿನಿಶ್ ವಿತ್ ಗೋಲ್ಡ್, ತುಂಬಾ ಚೆನ್ನಾಗಿದೆ ಸರ್. ಇದು ಒಂದು ಲೈಟ್ ಪಿಂಕಿಶ್ ಅಲ್ಲಿ ಬರುತ್ತೆ ಸರ್. ಗೋಲ್ಡನ್ ವಿತ್ ಪಿಂಕಿಶ್ ಅಲ್ಲಿ ಬರುತ್ತೆ. ಗೋಲ್ಡನ್ ವಿತ್ ಪಿಂಕ್ ಇದು. ಹೌದು. ಓಕೆ ಸರ್, ನಮ್ಮ ಹತ್ರ ಮಾರ್ಬಲ್ ಶೀಟ್ ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ 45 rupees ಸ್ಟಾರ್ಟಿಂಗ್ ಇದೆ ಸರ್. ಈ ರೀತಿ ಮಾರ್ಬಲ್ 45 rupees ಸ್ಟಾರ್ಟಿಂಗ್ ಇದೆ. ಯಾರಾದ್ರೂ ಹೋಲ್ಸೇಲ್ ಆಗಿರ್ಬೋದು, ರಿಟೇಲ್ ಆಗಿರ್ಬೋದು, ಯಾರೇ ಬಂದು ಸರ್ ಮೆಟಲ್ ಅವೈಲೇಬಲ್ ಸಿಗುತ್ತೆ ನಮ್ಮ ಹತ್ರ. ರೆಡಿ ಸ್ಟಾಕ್ ಸಿಗುತ್ತೆ. ಸೊ ಸ್ಟಾಕ್ ಇಲ್ಲ ಅಂದ್ರೆ ನಾವು ಇಮಿಡಿಯೇಟ್ ಒನ್ ಡೇ ಸ್ಟಾಕ್ ಅರೇಂಜ್ ಮಾಡ್ಕೊಡ್ತೀವಿ. ಒಂದೇ ದಿನದಲ್ಲಿ ಮಾಡ್ಕೊಡ್ತೀವಿ ಸರ್. ಯಾರಾದ್ರೂ ಬೆಂಗಳೂರು ಟೋಟಲ್ ಆಗಿ ಇನ್ಸ್ಟಾಲೇಷನ್ ಸಹ ಬೇಕು ಅಂತ ಹೇಳಿದ್ರೆ ಸ್ಕ್ವೇರ್ ಫೀಟ್ ನಿಮಗೆ ವಿತ್ ಇನ್ಸ್ಟಾಲೇಷನ್ 120 rupees ಸ್ಟಾರ್ಟ್ ಆಗುತ್ತೆ. ಅಪ್ ಟು 170 ವರೆಗೂ ಬರುತ್ತೆ ಸರ್. ಯಾವ ಮೆಟೀರಿಯಲ್ ಮೇಲೆ ಚೂಸ್ ಮಾಡ್ತೀರಾ? 120 ಇಂದ ಸ್ಟಾರ್ಟ್ ಆಗುತ್ತೆ. ಅದು ಡಿಜಿಟಲ್ HD ನಾರ್ಮಲ್ ಶೀಟ್ಸ್ ಅಲ್ಲಿ ಇದೆ ಅಲ್ವಾ. ಸೊ ನೀವು ಯಾವ ಶೀಟ್ಸ್ ಚೂಸ್ ಮಾಡ್ತೀರಾ, ಸೊ ಅದ್ರ ಮೇಲೆ ನಿಮಗೆ ಪ್ರೈಸ್ ವೇರಿಯೇಷನ್ಸ್ ಆಗುತ್ತೆ. ಓಕೆ ನೋಡಿ ವೀಕ್ಷಕರೇ, ಇದೆಲ್ಲ ನೋಡಬಹುದು ಸರ್. ಇದು ಟೆಕ್ಸ್ಚರ್ ಫಿನಿಶಿಂಗ್ ಇದೆ ಸರ್. ಇದು ಮ್ಯಾಟ್ ಫಿನಿಶ್ ಇದೆ. ಹೌದು ನೋಡಿ, ಮ್ಯಾಟ್ ಫಿನಿಶಿಂಗ್ ಅಲ್ಲಿ ಒಂದು 7 to 8 ಕಲರ್ಸ್ ಇದೆ ಸರ್. ಮ್ಯಾಟ್ ಅಲ್ಲಿ 7 to 8 ಹೌದು, ಮ್ಯಾಟ್ 7 to 8 ಕಲರ್ಸ್ ಇಲ್ಲ ಸರ್. ಇದು ನೆಕ್ಸ್ಟ್ ತೋರಿಸಿ. ಇದು ಒಂದು ವೈಟ್ ಕಲರ್ ಇದೆ. ಸ್ವಲ್ಪ ಡೀಸೆಂಟ್ ಬೇಕನ್ನ. ಹೌದು ನೋಡಿ, ಇವೆಲ್ಲ HD ಪ್ರಿಂಟ್ಸ್ ಅಲ್ಲ ಸರ್? ಇದು HD ಪ್ರಿಂಟ್ಸ್ ಸರ್. ಇದೆಲ್ಲ ಓಪನ್ ಮಾಡಿ ಸರ್. ಇನ್ನ ಇದೊಂದು ಪ್ಲೈನ್ ಕಲರ್ ಇದೆ ಸರ್. ಓಕೆ, ಇನ್ನು ಕಲರ್ಸ್ ಇದೆ ಸರ್. ಡಿಸ್ಪ್ಲೇ ಕಡಿಮೆ ಹಾಕಿದ್ವಿ. ಯಾರಾದ್ರೂ ಬಂದು ಕಲರ್ಸ್ ಇನ್ನು ಆಪ್ಷನ್ಸ್ ಬೇಕು ಅಂತ ಹೇಳಿದ್ರೆ ನಮ್ಮ ಕ್ಯಾಟಲಾಗ್ಸ್ ರೆಡಿ ಇದೆ. ನೀವು ಕ್ಯಾಟಲಾಗ್ಸ್ ಅಲ್ಲಿ ಚೂಸ್ ಮಾಡೋ ಸರ್ ಇಮಿಡಿಯೇಟ್ ಸ್ಟಾರ್ಟ್ ಅಡ್ ಮಾಡ್ಕೊಡ್ತೀವಿ. ಇದನ್ನು ಎಕ್ಸ್ಪ್ಲೇನ್ ಮಾಡೋಣ ಸರ್. ಇದು ಬಂದು 3D ವಾಲ್ ಪ್ಯಾನಲ್ಸ್ ಸರ್. ಇದು ನೀವು ವಾಲ್ ಆಗಿರ್ಬೋದು, ಕಾಟ್ ಬ್ಯಾಕ್ ಸೈಡ್ ಅಲ್ಲಿ ಹೈಲೈಟ್ ಮಾಡ್ಕೊಳ್ಳೋದಕ್ಕೆ ಸೀಲಿಂಗ್ ಅಲ್ಲಿ ಹಾಕಿದ್ರೆ ತುಂಬಾ ಲಕ್ಸುರಿ. ಸೈಜ್ ಏನು ಬರುತ್ತೆ ಇದು ಸರ್? ಇದು 2 feet by 2 feet ಬರುತ್ತೆ, 2 feet by 4 feet ಬರುತ್ತೆ. ಎರಡು ಆಪ್ಷನ್ಸ್ ಇದೆ. ಇದರ ಬಂದು HDMR ಬೋರ್ಡ್ಸ್ ಸರ್. ರೆಗ್ಯುಲರ್ HDMR ಬೋರ್ಡ್ ತಗೊಂಡು CNC ಕಟ್ ಮಾಡಿಸಿ ಡಿಕೋ ಎಲ್ಲ ಮಾಡ್ತಾ ಇದ್ರು. ಹೌದು. ಸೊ ನಮ್ಮ ಹತ್ರ ಆ ಪ್ಯಾನಲ್ಸ್ ರೆಡಿ ಮೂವ್ಮೆಂಟ್ ಅಲ್ಲಿ ಸಿಗುತ್ತೆ. ಇದರ ಸೈಜ್ ಏನು ಬರುತ್ತೆ? ಇದು ಬಂದು 2 feet by 8 feet ಬರುತ್ತೆ ಸರ್. 8 feet ಬರುತ್ತೆ. ಹೌದು, 2 feet by 8 feet ಮಾಡ್ತಾರೆ ನಾವು ಜಾಸ್ತಿ. ಇದರ ಫೈರ್ಸ್ ಅಲ್ಲಿ ಯೂಸ್ ಮಾಡ್ಕೊಬಹುದು ಸರ್. ಫೈರ್ಸ್ ಅಲ್ಲಿ ಕಾಟ್ ಬ್ಯಾಕ್ ಸೈಡ್ಸ್, ಟಿವಿ ಪ್ಯಾನಲ್ಸ್ ಬರುತ್ತೆ ಅಲ್ವಾ. ನೀವು ಎಲ್ಲಿ ಡ್ಯೂಕೋ ಹೋಗ್ತೀನಿ ಅಂತ ಕಾನ್ಸೆಪ್ಟ್ ಇಟ್ಕೊಂಡಿರ್ತೀರೋ, ಇನ್ಸ್ಟೆಡ್ ಆಫ್ ಡ್ಯೂಕೋ ಇದನ್ನ ಯೂಸ್ ಮಾಡ್ಕೊಬಹುದು. ರೆಡಿ ಪ್ಯಾನಲ್ಸ್ ಇನ್ನ ಮಲ್ಟಿಪಲ್ ಆಪ್ಷನ್ಸ್ ತೋರಿಸ್ತೀನಿ. ಇದರಲ್ಲಿ ವೈಟ್ ಕಲರ್ಸ್ ಬರುತ್ತೆ. ವೈಟ್ ವಿತ್ ಗೋಲ್ಡನ್ ಮಿರರ್ ಇದೆ. ಓಕೆ, ಮತ್ತೆ ಇದು ಕ್ರೀಮಿಶ್ ಕಲರ್ಸ್ ಅಲ್ಲಿ, ಲೈಟ್ ಕಲರ್ಸ್ ಅಲ್ಲಿ ಇದೆ. ಇದೆಲ್ಲ ಯಾವ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್ ಇದೆಲ್ಲ ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ 8000 ಇಂದ ಇದೆ ಸರ್. 8000 ಇಂದ ಪ್ರೀಮಿಯಂ ಸೆಗ್ಮೆಂಟ್ ಅಲ್ವಾ. ಅಂದ್ರೆ ಪೀಸ್ಗೆ 8000. ಪೀಸ್ಗೆ 8000 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ ವೀಕ್ಷಕರೇ, ಇದು ಸ್ಕ್ವೇರ್ ಫೀಟ್ ಅಲ್ಲ, ಪೀಸ್ ಲೆಕ್ಕ ಬರುತ್ತೆ ಸರ್. ಇದು 2 by 8 ಬರುತ್ತೆ. 2 by 8 ಬರುತ್ತೆ. ಓಕೆ ನೋಡಿ, ಇದರಲ್ಲಿ ಮಲ್ಟಿಪಲ್ ಆಪ್ಷನ್ಸ್ ಇದೆ. ಇದು ಕಲರ್ ಫೇಡ್ ಆಗೋದವೆಲ್ಲ ಏನೂ ಇರಲ್ಲ ಸರ್? ಇಲ್ಲ ಸರ್, ಡ್ಯೂಕೋ 10 years ವಾರಂಟಿ ಸರ್. 10 years ನಮ್ದು ಏನೇ ಮೆಟಲ್ ತಗೊಳ್ಳಿ ಸರ್, ನೀವು ಸ್ಟೆಲ್ಫ್ ಅಡೆಸಿವ್ ಬಿಟ್ಟು ಬೇರೆ ಯಾವುದೇ ಮೆಟಲ್ ತಗೊಳ್ಳಿ 10 years ವಾರಂಟಿ. 10 ವರ್ಷ ವಾರಂಟಿ. ಅದು ಫಿಸಿಕಲ್ ಡ್ಯಾಮೇಜ್ ಇಲ್ಲದೆ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಆಗಿದ್ರೆ ಮಾತ್ರ ನಾವು ಕ್ಲೈಮ್ ಮಾಡ್ಕೊಡ್ತೀರಲ್ವಾ. ನೋಡಿ ಇದರಲ್ಲಿ ಎಷ್ಟೊಂದು ವೆರೈಟಿ ಇದೆ ಸರ್. ಇದು ತುಂಬಾ ಚೆನ್ನಾಗಿದೆ. ಅಲಬೆಸ್ಟರ್ ಶೀಟ್ ತರ ಬರುತ್ತೆ. ಹೌದು ಸರ್. ಇದು ಲೈಟ್ ಪಾಸಿಂಗ್ ಶೀಟ್ಸ್ ಮತ್ತೆ ಅವೈಲೇಬಲ್ ಇದೆ ಸರ್. ಇದು ಲೈಟ್ ಪಾಸಿಂಗ್ ಶೀಟ್ಸ್, ಬ್ಯಾಕ್ ಗ್ರೌಂಡ್ ಲೈಟ್ ಕೊಟ್ಟರೆ ನಿಮಗೆ ಎಂಬೋಸಿಂಗ್ ಆಗುತ್ತೆ. ಅದು ಆಗುತ್ತಾ? ಅದು ಆಗುತ್ತೆ. ನಾವು ಅಂದ್ರೆ ದೇವರ ಮನೆ ಬ್ಯಾಕ್ ಗ್ರೌಂಡ್ ಡಿಸ್ಪ್ಲೇ ಕೊಟ್ಟಿದ್ದೀವಿ, ತೋರಿಸ್ತೀನಿ ಸರ್ ನಿಮಗೆ. ಓಕೆ ಮಾಡೋಣ. ಅದು ನಾವು ಸುಮಾರು ಬಿಲ್ಡಿಂಗ್ಸ್ ಅಲ್ಲಿ ದೇವರ ಮನೆ ಬ್ಯಾಕ್ ಸೈಡ್ ಅಲ್ಲಿ ಕೊಟ್ಟಿದ್ದೀವಿ. ಅದು ನಿಮ್ಮ ವಿಡಿಯೋಸ್ ಅಲ್ಲಿ ಬಂದಿದೆ ಸರ್. ಲಾಸ್ಟ್ ಟೈಮ್ ತೋರಿಸಿದ್ವಿ. ಡೆಫಿನೆಟ್ಲಿ ಸರ್. ಹೌದು. ಇದೆಲ್ಲ ಒಂದು ಮಿರರ್ ಆರ್ಟ್ ಅಕ್ರೈಲಿಕ್ ಶೀಟ್ ಅಂತ ಹೇಳಿ ಸರ್. ಇದು ಗೋಲ್ಡನ್ ಮಿರರ್ ಮೇಲೆ ನಿಮ್ಗೆ ಆರ್ಟ್ ಆಗಿರುತ್ತೆ. ಇದು ತುಂಬಾ ಫಾಸ್ಟ್ ಮೂವಿಂಗ್ ಕಲರ್ಸ್ ಸರ್. ನಿಮ್ಗೆ ಇದು ನೀವು ಈ ವಾರ್ಡ್ರೋಬ್ಸ್ ಗೆ ಈ ಓಪನ್ ಡೋರ್ಸ್ ಬರುತ್ತಲ್ಲ ವಾರ್ಡ್ರೋಬ್ಸ್ ಅಲ್ಲಿ, ಅಲ್ಲೆಲ್ಲ ಹಾಕೊಂಡ್ರೆ ತುಂಬಾ ಲಕ್ಸುರಿ ಕಾಣಿಸುತ್ತೆ. ಇದನ್ನ ವಾರ್ಡ್ರೋಬ್ಗೂ ಹಾಕ್ತಾರಾ? ವಾರ್ಡ್ರೋಬ್ ಹಾಕ್ಬೋದು ಸರ್. ಮೇನ್ ಕಾನ್ಸೆಪ್ಟ್ ವಾರ್ಡ್ರೋಬ್ ಗೆನೇ ಇದು. ಇದಕ್ಕೆ ಬೇಸ್ ಬಂದ್ಬಿಟ್ಟು ಪ್ಲೇವುಡ್ ಬೇಕಾಗುತ್ತೆ. ಪ್ಲೇವುಡ್ ಅಲ್ಲಿ HDMR ಬೋರ್ಡ್ ಬೇಕಾಗುತ್ತೆ. ನಮ್ಮ ಮಾರ್ಬಲ್ ಶೀಟ್ ಗೆ ಬೇಸ್ ಏನು ಪ್ಲೇವುಡ್ ಏನು ಬೇಕಾಗಿರಲ್ಲ. ಇದಕ್ಕೆ ಬೇಸ್ ಏನು ಬೇಕಾಗಿರಲ್ಲ. ಈ ಅಕ್ರೈಲಿಕ್ ಶೀಟ್ ಬಂದು ನಿಮಗೆ ಬೇಸ್ ಅಲ್ಲಿ ಪ್ಲೇವುಡ್ ಬೇಕಾಗುತ್ತೆ. ಪ್ಲೇವುಡ್ ಗೆ HDMR ಬೋರ್ಡ್ ಹಾಕೊಂಡ್ರೆ ನಿಮಗೆ ಅಂಡರ್ನೇಷನ್ಸ್ ಅಲ್ಲಿ ಏನು ಕಾಣಿಸಲ್ಲ ಸರ್. ಇದು ನೋಡಿ ಸರ್, ಎಷ್ಟು ಅಮೇಜಿಂಗ್ ಆಗಿದೆ. ಹೌದು ಸರ್. ಸರ್ ಈ ಒಂದು ಡಿಸೈನ್ಸ್ ಅಲ್ಲಿ 4 ಕಲರ್ಸ್ ಅವೈಲೇಬಲ್ ಸಿಗುತ್ತೆ ಸರ್. 4 ಕಲರ್ಸ್ ಇದೇ ಕಲರ್ಸ್ 4 ಕಲರ್ ಅವೈಲೇಬಲ್ ಸಿಗುತ್ತೆ. ಓಕೆ, ಮತ್ತೆ ಇದು ಬುಕ್ ಮ್ಯಾಚಿಂಗ್ ಶೀಟ್ ಸರ್. ಓ ಓಕೆ, ಸನ್ ತರ ನಾವು ಕ್ರಿಯೇಟ್ ಮಾಡ್ಕೋಬಹುದು. ಹೌದು. ಇದರಲ್ಲೂ 4 ಕಲರ್ಸ್ ಸಿಗುತ್ತೆ. 4 ಕಲರ್ ಇದರಲ್ಲೂ ಕೂಡ. ಓಕೆ, ತೆಗಿರಿ ಸರ್. ಇನ್ನ ಇದು ನೋಡಿ ಸರ್, ಇದು ರೌಂಡ್ ಶೇಪ್ ಅಲ್ಲಿ ಇದೆ.
ಮತ್ತೆ ಇದು ಎಂಬೋಸಿಂಗ್ ಶೀಟ್ ಸರ್ ಇದು. ಓಕೆ, ಅಂದ್ರೆ ಫೀಲ್ ಮಾಡ್ಬೋದು ಇದನ್ನ. ನೋಡಿ ವೀಕ್ಷಕರೇ, ಟಚ್ ಮಾಡಬಹುದು. ನೀವು ಇದನ್ನ ಆಲ್ಮೋಸ್ಟ್ ಸರ್ CNC ಮಾಡಿಸಬೇಕಾದ್ರೆ ನಿಮಗೆ ಪರ್ ಸ್ಕ್ವೇರ್ ಫೀಟ್ 1500 to 2000 rupees ವರೆಗೂ ಬರುತ್ತೆ. ಪರ್ ಸ್ಕ್ವೇರ್ ಫೀಟ್ ಗೆ ಸರ್. ಬಟ್ ನಿಮ್ಗೆ 8,000 ರೂಪಾಯಿ ಇಡೀ ಸೀಡೆ ಬಂತು. 8,000 ಫುಲ್ ಶೀಟ್ ತಗೊಂಡ್ರೆ ರೆಡಿ ಸ್ಟಾಕ್ ಸರ್ ನಿಮಗೆ. 16 ಸ್ಕ್ವೇರ್ ಪ್ಲಸ್ ನಿಮಗೆ ಡಿಕೋ ಮಾಡಿದ್ರೆ ಈ ಫಿನಿಶಿಂಗ್ ಬರಲ್ಲ ಸರ್. ಇದು ಕಾಪರ್ ಡಿಸೈನ್ ನೋಡಿ, ಈ ಫಿನಿಶಿಂಗ್ ಬರಲ್ಲ ನಿಮಗೆ, ಮಿರರ್ ಫಿನಿಶಿಂಗ್ ಬರಲ್ಲ, ಈ ತರ ಬರಲ್ಲ ಅಂತೀರಾ? ಹೌದು. ಓಕೆ, ಇವೆಲ್ಲ ಬಂದು PVC ಫ್ಲೂಟೆಡ್ ಪ್ಯಾನಲ್ಸ್ ಸರ್. ಇದು ರೆಗ್ಯುಲರ್ ಮಾರ್ಕೆಟ್ ಅಲ್ಲಿ ಓಡ್ತದೆ ಅಂದ್ರೆ ಇಂಪೋರ್ಟೆಡ್ ಕ್ವಾಲಿಟಿ ಮೆಟೀರಿಯಲ್ಸ್ ಸರ್. ನೀವು ಡೈರೆಕ್ಟ್ ಆಗಿ ಇದನ್ನ ವಾಲ್ ಮೇಲೆ ಅಪ್ಲೈ ಮಾಡ್ಕೋಬಹುದು. ಕ್ಲಿಪ್ಸ್ ಬರುತ್ತೆ, ಇದಕ್ಕೆ ಕ್ಲಿಪ್ಸ್ ಬರುತ್ತೆ. ಆ ಕ್ಲಿಪ್ಸ್ ಹಾಕಿ ಹಾಕೊಂಡ್ರೆ ನೀವು ನೆಕ್ಸ್ಟ್ ಬೇಕಾದ್ರೆ ರೀಯೂಸ್ ಸಹ ಮಾಡ್ಕೊಬಹುದು ಇದನ್ನ. ಓಕೆ, ಪೇಸ್ಟಲ್ ಕಲರ್ ಚೆನ್ನಾಗಿಟ್ಟಿದ್ದೀರಾ. ಹೌದು ಸರ್. ಇದರಲ್ಲಿ ನಿಮಗೆ 1 feet by 10 feet ಬರುತ್ತೆ. ಸೊ ಇದರಲ್ಲಿ ನಿಮಗೆ 9 ಲೈನ್ ಸೈಜ್ ಇದು. ಇದರ ಸೀಲಿಂಗ್ ಅಲ್ಲಿ ಯೂಸ್ ಮಾಡ್ತೀವಿ. ಈ ಬಾಲ್ಕನೀಸ್ ಅಲ್ಲಿ ಯೂಸ್ ಮಾಡ್ತಾರಲ್ವಾ, ಔಟ್ ಸೈಡ್ಸ್ ಅಲ್ಲಿ ಅಲ್ಲಿ ಸೋಫ್ ಇಟ್ಟು ಓಕ್ಸ್ ತರ ಯೂಸ್ ಮಾಡ್ತಾರೆ. ಅದು ಬಜೆಟ್ ಕಾಸ್ಟ್ಲಿ ಅನ್ನೋರಿಗೆ ಈ ತರ ಗ್ರೂಸ್ PVC ಅಲ್ಲಿ ಯೂಸ್ ಮಾಡಬಹುದು ಸರ್. ಇದು ನಾವು ಹೊರಗಡೆ ಹಾಕಬಹುದು, ಹೊರಗಡೆ ಯೂಸ್ ಮಾಡ್ಕೊಬಹುದು. ಅಂದ್ರೆ ಇದು ವೆದರ್ ಪ್ರೂಫ್ ಇದೆ ಸರ್, ಏನಾಗಲ್ಲ ನಿಮಗೆ. ಓಕೆ, ಅಂದ್ರೆ ಸೀಲಿಂಗ್ ಅಲ್ಲಿ ಬರುತ್ತೆ ಅಲ್ವಾ, ಲೈಫ್ ಚೆನ್ನಾಗಿ ಬರುತ್ತೆ ನಿಮಗೆ. ಇದೆಲ್ಲ ಏನು ಈ ಕಡೆ ಇದರ ಸೇಮ್ WPC ಪ್ಯಾನಲ್ಸ್ ಸರ್. ಕಂಪ್ಲೀಟ್ WPC ಪ್ಯಾನಲ್ಸ್ ಇದೆ. ಎಲ್ಲ WPC ಪ್ಯಾನಲ್ಸ್. ಸೊ ಚಾರ್ಕೋಲ್ ಫಿನಿಶ್ ಕೊಡ್ತಿದ್ದೀರಾ? ಹೌದು. ನೋಡಿ ವೀಕ್ಷಕರೇ, ಪ್ರತಿಯೊಂದು ಸೈಜ್ಗಳು ಬಟಾಣಿ ಸೈಜ್ ಇಂದ ಹಿಡಿದು ಆಲ್ಮೋಸ್ಟ್ 3 ಇಂಚಸ್ 4 ಇಂಚಸ್ ವರೆಗೆ ಎಂಟೈರ್ ಆಗಿ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಬಂದು 6 ಇಂಚಸ್ ಇಂದ ಅಪ್ ಟು 1 feet ವರೆಗೂ ಸಿಗುತ್ತೆ ಸರ್. 1 feet ವರೆಗೂ ಸಿಗುತ್ತಾ? ಮತ್ತೆ ಇದು ಪ್ಯಾನಲ್ಸ್ ಎಲ್ಲ ನಿಮಗೆ ಸ್ಪಾರ್ಕಲ್ ಇದೆ ಸರ್. ವಾಟರ್ ಬಬಲ್ ಫಿನಿಶಿಂಗ್ ಅಂತ ಕಾಣಿಸ್ತಾ ಇದೆ. ಬಬಲ್ ಫಿನಿಶಿಂಗ್ ಕಾಣಿಸ್ತಾ ಇದೆ ನೋಡಿ ನಿಮಗೆ. ನೋಡಿ ಇಲ್ಲಿ ಎಷ್ಟೊಂದು ಕ್ಲಾರಿಟಿ ಇದೆ ವೀಕ್ಷಕರೇ, ಪ್ರತಿಯೊಂದು ಕೂಡ ಅವೈಲೇಬಲ್ ಇದೆ. ಇವೆಲ್ಲ ಯಾವ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? ಇದೆಲ್ಲ ಸ್ಟಾರ್ಟಿಂಗ್ ನಿಮಗೆ ನಮ್ಮ ಹತ್ರ ಫ್ಲೂಟೆಡ್ ಪ್ಯಾನಲ್ಸ್ 280 ಇಂದ ಸ್ಟಾರ್ಟಿಂಗ್ ಇದೆ ಸರ್. ಜಸ್ಟ್ 280 rupees ಸ್ಟಾರ್ಟಿಂಗ್ ಇದೆ. ಒಂದು ಪೀಸಿಗೆ. ಇನ್ನೂ ಕಡಿಮೆ ಬಜೆಟ್ ಅಲ್ಲಿ ನಾರ್ಮಲ್ ಬಜೆಟ್ ಹೋಗ್ತೀನಿ ಅಂದ್ರೆ 220 rupees ಸ್ಟಾರ್ಟಿಂಗ್ ಇದೆ. 220 ರೂಪಾಯಿಂದ 220 600 rupees ಒಳಗಡೆ ನಿಮ್ಗೆಲ್ಲ ಮೆಟಲ್ ಮುಗಿಯುತ್ತೆ ಸರ್. ಸೂಪರ್. ನೀವು ಏನ್ ಫ್ಲೂಟೆಡ್ ಪ್ಯಾನಲ್ಸ್ ನೋಡಿದಿರ, PVC ಪ್ಯಾನಲ್ಸ್ ನೋಡಿದಿರಲ್ವಾ, ಅದು ನಿಮ್ಗೆ ರಿಟೇಲ್ ಹೋಲ್ಸೇಲ್ ಸಪರೇಟ್ ಪ್ರೈಸಿಂಗ್ ಇರುತ್ತೆ. ಸೊ 220 rupees ಸ್ಟಾರ್ಟ್ ಆಗಿ ನಿಮಗೆ 600 rupees ಒಳಗಡೆ ಇದೆಲ್ಲ ಕಲರ್ಸ್ ನಿಮಗೆ ಸಿಗ್ಬಿಡುತ್ತೆ, ಅವೈಲೇಬಲ್ ಇರುತ್ತೆ. ಅದು ಬೆಸ್ಟ್ ಕ್ವಾಲಿಟಿ ಮೆಟೀರಿಯಲ್ ಸರ್. ಸೂಪರ್ ಸರ್. ಈಗ ಸ್ವಲ್ಪ ಸರ್ ಇದು ಬಂದು ಸೆಲ್ಫ್ ಅಡೆಸಿವ್ UV ಸ್ಟಿಕ್ಕರ್ ಸರ್. ಇದು ತುಂಬಾ ಪ್ರೆಸೆಂಟ್, ತುಂಬಾ ಟ್ರೆಂಡಿಂಗ್ ಇರೋ ಮೆಟೀರಿಯಲ್ ಸರ್. ಇದು 4 ಅಡಿಗೆ 10 ಅಡಿ ಬರುತ್ತೆ. 4 ಅಡಿಗೆ 10 ಅಡಿ ಬರುತ್ತೆ. ಸೆಲ್ಫ್ ಅಡೆಸಿವ್ ಸರ್. ಇದು ಬ್ಯಾಕ್ ಸೈಡ್ ಗಮ್ಮಿಂಗ್ ಇರೋದ್ರಿಂದ ನೀವು ಡೈರೆಕ್ಟ್ ಆಗಿ ಶೀಟ್ ತೆಗೆದ್ಬಿಟ್ಟು ವಾಲ್ ಡೈರೆಕ್ಟ್ ಅಪ್ಲೈ ಮಾಡ್ಕೊಂಡು ಇದು ಅಂಟ್ಕೊಂಡ್ಬಿಡುತ್ತಲ್ವಾ? ಇದು ಸರ್. ಅಂದ್ರೆ ಇದೇ ಸಾಕು ಗಮ್ಮು, ಮತ್ತೆ ಏನಾದ್ರು ಹಾಕ್ಬೇಕಾಗ? ಇಲ್ಲ, ಇದೇ ಸಾಕು ಸರ್. ಇನಫ್. ಇದೇ ಸಾಕಾಗುತ್ತೆ. ಇನ್ನು ನಿಮ್ಗೆ ಎಕ್ಸ್ಟ್ರಾ ಕೇರಿಂಗ್ ಏನಾದ್ರು ಬೇಕು ಅಂತ ಹೇಳಿದ್ರೆ ಈ ರೆಗ್ಯುಲರ್ ಆಗಿ SR ಸಿಗುತ್ತೆ ಅಲ್ವಾ, SR ಬೇಕಾದ್ರೆ ಸ್ವಲ್ಪ ಯೂಸ್ ಮಾಡ್ಕೊಬಹುದು. ಇದರಲ್ಲೂ ಸಾಕಷ್ಟು ಕಲರ್ಸ್ ಮಾತ್ರ ಅವೈಲೇಬಲ್ ಇದೆ ಸರ್. ಸೈಜ್ ಏನಂದ್ರೆ ಇದು ಸರ್ 4 ಅಡಿಗೆ 10 ಅಡಿ ಬರುತ್ತೆ. 4 ಅಡಿಗೆ 10 ಅಡಿ. ಹೌದು. ಅಂದ್ರೆ ನಾವು ಲಾಸ್ಟ್ ವಿಡಿಯೋದಲ್ಲಿ ನಾವೇ ಟಿವಿ ಯೂನಿಟ್ ಎಲ್ಲ ಮಾಡಿ ತೋರಿಸಿದ್ವಿ. ಲೋ ಬಜೆಟ್ ಕಾನ್ಸೆಪ್ಟ್ ಅಲ್ಲಿ 999 ಮತ್ತೆ 1500 rupees ಟಿವಿ ಯೂನಿಟ್ ಮಾಡಿ ತೋರಿಸಿದ್ವಿ. ಅಂದ್ರೆ ಇದನ್ನ ಮತ್ತೆ ಇದನ್ನ ಯೂಸ್ ಮಾಡ್ಕೊಂಡು ನೀವು ಹೇಳೋದು 2,500 ರೂಪಾಯಿ ಟಿವಿ ಯೂನಿಟ್ ರೆಡಿ ಮಾಡ್ಕೊಬಹುದು ಸರ್. 2,500 ಮಾಡ್ಕೊಬಹುದು, ನಾವೇ ಮಾಡ್ಕೊಬಹುದು ಸರ್. ಸೂಪರ್ ಆಗಿ ಹೇಳಿದ್ರಿ. ಇದ್ರ ಲೈಫ್ ಎಲ್ಲ ಎಷ್ಟು ಬರುತ್ತೆ ಸರ್? ಇದು ನಿಮಗೆ ಡಿಪೆಂಡ್ಸ್ ಯೂಸೇಜ್ ಮೇಲೆ ಹೋಗುತ್ತೆ ಸರ್. ಇದು ನಿಮಗೆ 3 to 4 years ಲೈಫ್ ಬರುತ್ತೆ. ನೀವು ಅದು ಮೆಟೀರಿಯಲ್ ಹಾಕಿ ಅದ್ರ ಪಾಡಿಗೆ ಅದನ್ನ ಬಿಟ್ಬಿಟ್ರೆ ಇನ್ನೂ ಲೈಫ್ ಜಾಸ್ತಿನೇ ಇರುತ್ತೆ. ಅದ್ರ ಪಾಡಿಗೆ ಅದು ಬಿಟ್ಟು ಯಾವುದೇ ಮೆಟೀರಿಯಲ್ ಹಾಕಿರ್ಬೋದು, ನೀವು ಹಾಕಿ ಅದ್ರ ಪಾಡ ತನ್ನ ಪಾಡ ತಂದು ಬಿಟ್ಬಿಟ್ರೆ ನಿಮ್ಗೆ ಅದ್ರ ಲೈಫ್ ಅದು ಕೊಟ್ಟೆ ಕೊಡುತ್ತೆ. ಇವೆಲ್ಲ ಯಾವ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? ಇದೆಲ್ಲ ನಿಮಗೆ 850 ಇಂದ ಸ್ಟಾರ್ಟಿಂಗ್ ಇದೆ ಸರ್. ಓಕೆ, ಅಂದ್ರೆ ಸ್ಕ್ವೇರ್ ಫೀಟ್ ಎಷ್ಟು ಬೀಳುತ್ತೆ ನಮಗೆ? ಸರ್ ಸ್ಕ್ವೇರ್ ಫೀಟ್ ಬಂದು ನಿಮಗೆ 23 rupees ಸ್ಟಾರ್ಟಿಂಗ್ ಇದೆ. 23 ರೂಪಾಯಿ. ವಾಲ್ ಪೇಪರ್ ಪ್ರೈಸ್ ಅಲ್ಲಿ ನಿಮಗೆ ಈ ಶೀಟ್ ಬಂದ್ಬಿಡುತ್ತೆ. ಓಕೆ, ವಾಲ್ ಪೇಪರ್ ನಿಮ್ಗೆ ಬಂದು ಸೆಲ್ಫ್ ಅಡೆಸಿವ್ ಇರಲ್ಲ, ಪ್ಲಸ್ ನಿಮ್ಗೆ ಲೈಫ್ ಕಡಿಮೆ, ನೀರು ಬಿದ್ದರೆ ಹೋಗ್ಬಿಡುತ್ತೆ. ಪ್ಲಸ್ ಅದಕ್ಕೆ ನಾವು ಇದು ಮಾಡಿಸಬೇಕಾಗುತ್ತೆ, ಹಾಕ್ಸ್ಬೇಕಾಗುತ್ತೆ. ಹೌದು. ಕಾಸ್ಟ್ ಬೇರೆ. ಇದನ್ನ ಅವರೇ ಹಾಕೊಬಹುದು ಸರ್. ಜಸ್ಟ್ ಸ್ಟಿಕ್ಕರ್ ತರ ರಿಮೂವ್ ಮಾಡ್ಕೊಂಡು ಡೈರೆಕ್ಟ್ ವಾಲ್ ಮೇಲೆ ಅಪ್ಲೈ ಮಾಡ್ಕೊಬಹುದಲ್ವಾ? ಸೂಪರ್. ಇದರಲ್ಲಿ ಇನ್ನೇನಿದೆ ಮತ್ತೆ ನಮಗೆ ನೆಕ್ಸ್ಟ್? ಸರ್ ಇದೆಲ್ಲ ಬಟ್ಟರೆ ನಿಮಗೆ ಫ್ಲೋರಿಂಗ್ ಮೆಟೀರಿಯಲ್ ಇದೆ. ಆಗಲೇ ಫ್ಲೋರಿಂಗ್ ಮೆಟೀರಿಯಲ್ ತೋರಿಸಿದೆ. ಸೊ ರೆಗ್ಯುಲರ್ ಆಗಿ ನಾವು ವಾಲ್ಗೆಲ್ಲ ತೋರಿಸ್ತೀವಿ. ಫ್ಲೋರಿಂಗ್ ಮೆಟೀರಿಯಲ್ ಬಂದಿದೆ ಸರ್. ಇದು ಸಹ 2 feet by 10 feet ಬರುತ್ತೆ. 2 by 10 ಬರುತ್ತೆ. ಇದು ಸೆಲ್ಫ್ ಅಡೆಸಿವ್ ಸರ್. ಬ್ಯಾಕ್ ಸೈಡ್ ಗಮ್ಮಿಂಗ್ ಇರುತ್ತೆ. ಸೊ ತೆಗೆದ್ಬಿಟ್ಟು ಯಾರಾದ್ರೂ ರಿಯಲ್ ಎಸ್ಟೇಟ್ ಆಫೀಸ್ ಆಗಿರೋ ಯಾವುದೇ ಒಂದು ಕಮರ್ಷಿಯಲ್ ಆಫೀಸಸ್ ಅಲ್ಲಿ ಇಲ್ಲ ಮನೆಗೆ ಟೆಂಪರರಿ ಯೂಸ್ ಮಾಡ್ಕೊಂಡ್ರೆ ಒಂದು 5 to 6 years ಅಂತ ಲೈಫ್ ಬರುತ್ತೆ ಸರ್. 5 ಇಂದ 6 ವರ್ಷ ಲೈಫ್ ಬರುತ್ತೆ. ನಿಮ್ಮ ಆಫೀಸ್ಗೆ ಹಾಕಿದ್ದೀರಾ? ಅದನ್ನ ಹಾಕಿದೀವಿ ಸರ್. ನೋಡಿ ವೀಕ್ಷಕರೇ, ಸುಮ್ಮನೆ ಎಲ್ಲೋ ತೋರಿಸೋದಲ್ಲ, ನೋಡಿ ಇವ್ರ ಆಫೀಸಲ್ಲಿ ಇದನ್ನೆಲ್ಲ ಹಾಕಿದ್ದಾರೆ. ಸೊ ಓಡಾಡೋದಕ್ಕೂ ಒಂದ್ ಸ್ವಲ್ಪ ಸ್ಮೂತ್ ಆಗಿರುತ್ತೆ ಸರ್. ಹೌದು, ನಿಮ್ಗೆ ಬೇಸ್ ಏನ್ ಬರುತ್ತೆ ಅಲ್ವಾ, ಒಂದ್ ಸ್ವಲ್ಪ ಸಿಮೆಂಟ್ ಫ್ಲೋರ್ ನೀಟಾಗಿ ಮಾಡ್ಕೊಂಡ್ಬಿಟ್ಟು ಫಿನಿಶಿಂಗ್ ಲೆವೆಲ್ ಆಗಿತ್ತು ಅಂತ ಹೇಳಿದ್ರೆ ಈಸಿಯಾಗಿ ಇನ್ಸ್ಟಾಲೇಷನ್ ಮಾಡ್ಕೊಬಹುದು ಸರ್. ನಾವು ಆಕ್ಚುಲಿ ನಮ್ದು ರಫ್ ಸ್ಪೇಸ್ ನಾವು ಇನ್ಸ್ಟಾಲೇಷನ್ ಮಾಡಿದೀವಿ. ಸ್ಮೂತ್ ಇದ್ದು ಹೇಳಿದ್ರೆ ಇನ್ನೂ ಚೆನ್ನಾಗಿ ಲೈಫ್ ಚೆನ್ನಾಗಿ ಬರುತ್ತೆ. ಓಕೆ, ಇದ್ರಲ್ಲಿ ಪ್ಯಾಟರ್ನ್ಸ್ ಇದೆಯಾ ಸರ್? ಬೇರೆ ಇದೆ ಸರ್, ಪ್ಯಾಟರ್ನ್ಸ್ ತೋರಿಸ್ತೀವಿ. ಇದು ಒಂದು WPC ಸರ್. ಇದು ಎಕ್ಸ್ಟೀರಿಯರ್ ಮೆಟೀರಿಯಲ್. ಇದು ಹೊರಗಡೆ ಹಾಕೋಕೆ, ಹೊರಗಡೆ ಕ್ಲಾಡಿಂಗ್ಸ್ ಎಲ್ಲ ಮಾಡ್ತಾರಲ್ವಾ, ಹೊರಗಡೆ ಕ್ಲಾಡಿಂಗ್ಸ್ ಈ ಮೆಟೀರಿಯಲ್ ಯೂಸ್ ಮಾಡ್ಕೊಬಹುದು. ಎಲಿವೇಶನ್ಸ್ ಅಲ್ಲಿ ಯೂಸ್ ಮಾಡ್ಕೊಂಡು. ಅಂದ್ರೆ ಇದು ವೆದರ್ ಪ್ರೂಫ್ ತಾನೆ? ವೆದರ್ ಪ್ರೂಫ್ ಸರ್. ಹೌದು. ಸೊ ಬಿಸಿಲು ಮಳೆ ಏನು ತೊಂದರೆ ಇಲ್ಲ ಸರ್ ಇದಕ್ಕೆ. ಓಕೆ, ನೋಡಿ ವೀಕ್ಷಕರೇ, ತುಂಬಾನೇ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಮತ್ತೆ ಚಾರ್ಕೋಲ್ ಅಂತ ಹೇಳಿದ್ರೆ ತುಂಬಾ ಅನ್ಲಿಮಿಟೆಡ್ ಕಲರ್ಸ್ ಅಂತ ಅವೈಲೇಬಲ್ ಇದೆ ಸರ್. ನಿಮ್ಗೆ ಆಗ್ಲೇ ಹೇಳಿದ 24 inches ಚಾರ್ಕೋಲ್ ಬಂದಿದೆ ಅಂತ ಹೇಳಿದೆ. ಸೊ ಈ ಪ್ಯಾಟರ್ನ್ಸ್ ಅಲ್ಲಿ ಬರುತ್ತೆ ಸರ್ ನಿಮ್ಗೆ. ಇದು ಬೆಂಡಬಲ್ ಇದೆ ನಿಮ್ಗೆ. ಸೊ ಬೇಕಾದ್ರೆ ರೌಂಡ್ ಶೇಪ್ ಅಲ್ಲಿ ನೀವು ಫೋಲ್ಡ್ ಮಾಡ್ಕೊಬಹುದು ಶೀಟ್ ನ. ಇದು ಫೋಲ್ಡ್ ಆಗುತ್ತಾ? ಫೋಲ್ಡ್ ಆಗುತ್ತೆ ಸರ್ ಇದು. ಓಕೆ, ಅಂದ್ರೆ ಅಷ್ಟು ಸ್ಟ್ರೆಂತ್ ಇದೆಯಾ? ಅದು ಫ್ಲೆಕ್ಸಿಬಲ್ ಆಗಿದೆ. ಫ್ಲೆಕ್ಸಿಬಲ್ ಇದೆ ಸರ್. ಸ್ಟ್ರೆಂತ್ ಅಲ್ಲ, ಫ್ಲೆಕ್ಸಿಬಲ್ ಇದೆ ಶೀಟ್. ಸೊ ಇದರಲ್ಲಿ ಮಲ್ಟಿಪಲ್ ಆಪ್ಷನ್ಸ್ ನಿಮ್ಗೆ ಸಿಗುತ್ತೆ ಸರ್. ಓಕೆ, ಈ ರೀತಿ ನೆಕ್ಸ್ಟ್ WPC ಪ್ಯಾನಲ್ಸ್ ಇದೆ. WPC ಸಾಲಿಡ್ ಇದೆ ಮತ್ತೆ ಹಾಲೋ ಪ್ಯಾನಲ್ಸ್ ಇದೆ. ಸೊ ಸಾಲಿಡ್ ಎಲ್ಲ ಹಾಕಿದ್ರೆ ನಿಮ್ಗೆ ಲೈಫ್ ಚೆನ್ನಾಗಿ ಬರುತ್ತೆ. ಹಾಲೋ ಪ್ಯಾನಲ್ ಸೆಂಟರ್ ಗ್ಯಾಪ್ ಇರುತ್ತೆ. ಅಂದ್ರೆ ಇದ್ರ ಒಳಗಡೆ ತುಂಬಿಕೊಂಡಿದ್ರೆ ಸಾಲಿಡ್ ಆಗಿದೆ ಅಂತ. ಹೌದು ಸರ್, ಹೌದು. ಓಕೆ, ಸೊ ಆ ತರ ಆಪ್ಷನ್ಸ್ ಕೂಡ ಅದೆಲ್ಲ ನಿಮ್ಗೆ ಹಾಲೋ ಪ್ಯಾನಲ್ಸ್ ಸೆಂಟ್ರಲ್ಲಿ ಗ್ಯಾಪ್ ಬರುತ್ತೆ. ಓಕೆ, ಗ್ರೂ ಏನಿದೆ ಅಲ್ವಾ, ಈ ಗ್ರೂ ಸೆಂಟ್ರಲ್ಲಿ ಗ್ಯಾಪ್ ಇದೆ. ಓಕೆ, ಇಲ್ಲಿ ಕೊಟ್ಟಿರೋ ಕಲರ್ಸ್ ಬಂದು ನಿಮ್ಗೆ ಸಾಲಿಡ್ ಪ್ಯಾನಲ್ಸ್. ಇವೆಲ್ಲ ಸಾಲಿಡ್ ಮೋಲ್ಡಿಂಗ್ ಅಲ್ಲಿ ಆಗಿರುತ್ತೆ ನಿಮ್ಗೆ.
ಓ ಇವೆಲ್ಲ ಮುರಿದೋಗಕ್ ಚಾನ್ಸೇ ಇಲ್ಲ. ಚಾನ್ಸ್ ಇಲ್ಲ ಸರ್ ನಿಮ್ಗೆ. ಓಕೆ ನೋಡಿ ವೀಕ್ಷಕರೇ, ಈ ಹಿಡನ್ ಡೋರ್ ಕಾನ್ಸೆಪ್ಟ್ಸ್ ಎಲ್ಲ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನೋಡಿ ಸರ್, ಇಲ್ಲಿ ನೋಡ್ಬೋದು ನೀವು ಟೋಟಲ್ ಆಗಿ ನಿಮ್ಗೆ ಇದು ಸಾಲಿಡ್ ಆಗಿರೋದ್ರಿಂದ ಫಿಲ್ ಆಗಿರುತ್ತೆ, ಫುಲ್ ಟೋಟಲ್ ಫಿಲ್ ಆಗಿರುತ್ತೆ. ನಿಮ್ಗೆ ಹಿಡನ್ ಡೋರ್ ಕಾನ್ಸೆಪ್ಟ್ಸ್ ಟಿವಿ ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮ್ಗೆ. ಇದರಲ್ಲಿ ಮಲ್ಟಿಪಲ್ ಆಪ್ಷನ್ಸ್ ಕೊಡ್ತೀರಾ. ಓಕೆ, ಮತ್ತೆ ಇಲ್ಲಿ ಸ್ಮಾಲ್ ಫೈರ್ ನಾವು ಕ್ರಿಯೇಟ್ ಮಾಡಿದೀವಿ ಸರ್. ಮಲ್ಟಿ ಲೇಯರ್ CNC ಕಟಿಂಗ್ ಅಲ್ಲಿ ಒಂದು ಸ್ಮಾಲ್ ಫೈರ್ ಯೂನಿಟ್ ನ ಕ್ರಿಯೇಟ್ ಮಾಡಿದೀವಿ. ಫೈರ್ ತರಾನೇ ಮಾಡ್ಬಿಟ್ಟಿದ್ರೆ. ಹೌದು. ಓಕೆ, ಸೊ ಈ ತರ ಕಾನ್ಸೆಪ್ಟ್ಸ್ ಅಲ್ಲಿ ಮಾಡ್ಕೊಂಡು ತುಂಬಾ ಲಕ್ಸುರಿ ಕಾಣಿಸುತ್ತೆ ಸರ್. ಓಕೆ, ಇದ್ರದ್ದು ಏನು ಸರ್ ಕಾಸ್ಟ್ ಎಷ್ಟಾಗುತ್ತೆ ಸರ್? ಇದು ಬಂದು ನಿಮಗೆ 2500 rupees per square feet ಆಗುತ್ತೆ. 2500. ನಿಮ್ಗೆ ಅದರಲ್ಲಿ 30 to 40 ಡಿಸೈನ್ಸ್ ಅವೈಲೇಬಲ್ ಇದೆ. 40 ಕಸ್ಟಮೈಸ್ ಸೈಜ್ ಅದು ಸಿಗುತ್ತೆ, ಕಸ್ಟಮರ್ ಡಿಸೈನ್ಸ್ ಆದ್ರೂ ಬೇಕು ಅಂತ ಹೇಳಿದ್ರೆ ಸೊ ಅದ್ರ ಪ್ರಕಾರ ನಾವು ಮಾಡ್ಕೊಡ್ತೀವಿ ಅದನ್ನ. ಹಂಗೆ ಸ್ವಲ್ಪ ರೂಪಿಂಗ್ ತೋರಿಸ್ಬಿಡೋಣ. ರೂಫಿಂಗ್ ಅಲ್ಲಿ PVC ಕೊಟ್ಟಿದ್ದೀವಿ ಸರ್. ಆಗ್ಲೇ ನಮ್ಮ ಹತ್ರ ಪೇಸ್ಟಲ್ ಕಲರ್ಸ್ ತೋರಿಸ್ತಾ ಅಲ್ವಾ? ಸೊ ಕಂಪ್ಲೀಟ್ ನಮ್ಮ ಆಫೀಸಲ್ಲಿ ರೂಫಿಂಗ್ ಎಲ್ಲ PVC ಮೆಟೀರಿಯಲ್ ಯೂಸ್ ಮಾಡಿದೀವಿ ಸರ್. ಕಂಪ್ಲೀಟ್ PVC ರಾಪ್ಟರ್ಸ್. ಹೌದು. ಓಕೆ, ಇವೆಲ್ಲ ಒನ್ ಟೈಮ್ ಹಾಕ್ಬಿಡೋದಲ್ವಾ ಸರ್ ಇದು? ಸೊ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಸರ್. ನಿಮಗೆ 30-40 ಇಯರ್ಸ್ ಏನು ಮೇಂಟೆನೆನ್ಸ್ ಬೇಕಾಗಿರಲ್ಲ. ಯಾಕಂದ್ರೆ ಜಿಪ್ಸಮ್ ಎಲ್ಲ ನೋಡಿ ಒಂದು 10 ವರ್ಷ 15 ವರ್ಷನೂ ಬಂದ್ರು ದೊಡ್ಡದು. ಏನಾದ್ರು ಬಿಲ್ಡಿಂಗ್ ಶೇಕ್ ಆಯ್ತು ಏನಂತ ಹೇಳಿದ್ರೆ ನಿಮ್ಗೆ ಕ್ರಾಕ್ ತರ ಬಂದ್ಬಿಡುತ್ತೆ ಜಾಯಿಂಟ್ಸ್ ಅಲ್ಲಿ. ವೆದರ್ ಬಂದ್ರು, ವೆದರ್ ಪ್ರಾಬ್ಲಮ್ ಆಯ್ತು ಅಂದ್ರೆ ಹೊರಟೋಗುತ್ತೆ ಸರ್. ಇದೆಲ್ಲ ನಿಮ್ಮ ಲೈಫ್ ಎಲ್ಲ ಏನು ಆಗಲ್ಲ ಸರ್. ನಿಮ್ಗೆ ಒಂದ್ಸತಿ ಹಾಕ್ಬಿಟ್ರೆ ಬಿಟ್ಬಿಟ್ರೆ ಸಾಕು. ಹೌದು. ಮಧ್ಯದಲ್ಲಿ ಈ ತರ ಒಂದು ಪ್ರೊಫೈಲ್ ಲೈಟ್ ಹಾಕೊಂಡ್ಬಿಟ್ರೆ ಹೌದು ಸಾಕು, ಇನಫ್. ಇವೆಲ್ಲ ಮಾಡ್ಕೊಡ್ತೀರಾ ಸರ್ ನೀವು? ಮಾಡ್ಕೊಡ್ತೀವಿ ಸರ್. ಹೇಗೆ ಇಲ್ಲಿ ಹೇಗೆ ನೀವು ಮಾಡಿಟ್ಕೊಂಡಿದ್ದೀರಾ ಅದೇ ರೀತಿ ಮಾಡ್ಕೊಡ್ತೀರಾ? ಖಂಡಿತ ಮಾಡ್ಕೊಡ್ತೀವಿ ಸರ್. ಓಕೆ ಸರ್, ಬೆಂಗಳೂರು ಲೋಕಲ್ ಅಲ್ಲಿ ಮಾತ್ರ ಮಾಡ್ಕೊಡ್ತಾ ಇದೀವಿ ಸರ್ ನಾವು. ಸೊ ಔಟ್ ಸ್ಟೇಷನ್ ಎಲ್ಲ ಬೇಕು ಅಂತ ಹೇಳಿದ್ರೆ ಗೈಡ್ ಮಾಡ್ತೀವಿ, ಪ್ಲಸ್ ಮೆಟೀರಿಯಲ್ ಸಪ್ಲೈ ಕೊಡ್ತಾ ಇದೀವಿ. ಓಕೆ ಓಕೆ, ಕಾರ್ಪೆಂಟ್ರಿ ನೆಕ್ಸ್ಟ್ ಬರೋದು ಕಿಚನ್ ಸೆಟಪ್ ನ ಕೊಟ್ಟಿದ್ದೀವಿ ಸರ್ ಇಲ್ಲಿ. ಸೊ ಅದೇ ರೀತಿ ಫುಲ್ಟೆಡ್ ಪ್ಯಾನಲ್ಸ್ ನಾವು ಪ್ಯಾನಲ್ಸ್ ಅಲ್ಲಿ ತೋರಿಸಿದ್ವಿ. ಅದರಲ್ಲಿ ನಿಮ್ಗೆ ಸ್ಟಿಕ್ಕರ್ ತರ ಇದೆ ಸರ್. ಇದು ಸೆಲ್ಫ್ ಅಡೆಸಿವ್ ಸ್ಟಿಕ್ಕರ್ ಅಲ್ಲಿ ಬಂದಿದೆ ನಿಮ್ಗೆ. ಇದು ಸೆಲ್ಫ್ ಅಡೆಸಿವ್. ಸೆಲ್ಫ್ ಅಡೆಸಿವ್ ಇದೆ ನಿಮ್ಗೆ. ಓಕೆ, ಇದರ ಬ್ಯಾಕ್ ಸೈಡ್ ಗಮ್ಮಿಂಗ್ ಇದೆ. ಡೈರೆಕ್ಟ್ ಆಗಿ ನೀವು ಗಮ್ಮಿಂಗ್ ರಿಮೂವ್ ಮಾಡಿ ವಾಲ್ ಮೇಲೆ ಅಪ್ಲೈ ಮಾಡ್ಕೊಬಹುದು. ಡೈರೆಕ್ಟ್ ಆಗಿ ಹಾಕೊಂಡ್ಬಿಡಬಹುದು. ಅಪ್ಲೈ ಮಾಡ್ಕೊಬಹುದು. ಓಕೆ, ಇರಿ ಸರ್, ಇರಿ ತೋರಿಸಿ ಸರ್. ಇದು ಸಹ ಸೆಲ್ಫ್ ಅಡೆಸಿವ್ ಆಗಿರುತ್ತೆ ಸರ್ ನಿಮ್ಗೆ. ಜಸ್ಟ್ ಸ್ಟಿಕ್ಕರ್ ನ ರಿಮೂವ್ ಮಾಡಿಬಿಟ್ಟು ಸೊ ಡೈರೆಕ್ಟ್ ಆಗಿ ನೀವು ವಾಲ್ ಮೇಲೆ ಅಪ್ಲೈ ಮಾಡ್ಕೊಬಹುದು. ಇಲ್ಲ ಅಂಟ್ಕೊಂಡ್ಬಿಡುತ್ತಾ ಇದು? ಹೌದು, ಅಂಟ್ಕೊಳ್ಳುತ್ತೆ ಸರ್. ಓ, ಇದನ್ನು ಅದೇ ಇದು ಇದೆಲ್ಲ ಡಿಪೆಂಡ್ಸ್ ಆನ್ ಬಜೆಟ್ ಸರ್. ಸೊ ನಮ್ಮ ಹತ್ರ ಬಂದು ಲೋವರ್ ಕ್ಲಾಸ್ ಇಂದ ಹೈಯರ್ ಕ್ಲಾಸ್ ವರೆಗೂ ಸಿಗುತ್ತೆ. ಅಂದ್ರೆ ನಾರ್ಮಲ್ ಮೆಟೀರಿಯಲ್ ಇಂದ ಪ್ರೀಮಿಯಂ ಮೆಟೀರಿಯಲ್ ವರೆಗೂ ಸಿಗುತ್ತೆ. ಸೊ ನೀವು ಯಾವ ಬಜೆಟ್ ಯಾವ ತರ ಮೆಟೀರಿಯಲ್ ನೋಡ್ತೀರಾ ಸೊ ಅದರ್ವೈಸ್ ನಿಮಗೆ ಮೆಟೀರಿಯಲ್ ನಾವು ಕೊಡ್ತೀವಿ ಸರ್. ಈ ಕಿಚನ್ ನೀವೇ ಮಾಡಿರೋದಲ್ವಾ? ಕಿಚನ್ ನಾವು ಮಾಡಿದ್ವಿ ಸರ್. ಇಂಟೀರಿಯರ್ ಮಾಡ್ತಿರೋದು ಒಂದು ಸ್ಮಾಲ್ ಕಿಚನ್ ಸೆಟಪ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಬರೋದು ಸರ್ ನಿಮಗೆ ಇದ್ರಲ್ಲಿ ಲ್ಯಾಮಿನೇಟ್ಸ್ ಅಲ್ಲಿ ನೋಡಬಹುದು ಸರ್. ನಿಮ್ಗೆ ಎಲ್ಲೋ ಒಂದು ಲ್ಯಾಮಿನೇಟ್ ತಗೊಂತೀರಾ, ಆ ಲ್ಯಾಮಿನೇಟ್ ಅಲ್ಲಿ ನಿಮ್ಗೆ ಸೇಮ್ ಮ್ಯಾಚಿಂಗ್ ರಾಫ್ಟರ್ ಸಿಗಲ್ಲ. ಸೊ ನಮ್ಮ ಹತ್ರ ಬಂದು ಇದು ಲ್ಯಾಮಿನೇಟ್ ಕಲರ್ಸ್ ಇದೆ. ಸೊ ಲ್ಯಾಮಿನೇಟ್ ಮ್ಯಾಚಿಂಗ್ ಅಲ್ಲಿ ನಿಮಗೆ ರಾಫ್ಟರ್ಸ್ ಸಿಗ್ಬಿಡುತ್ತೆ. ಸೊ ಲ್ಯಾಮಿನೇಟ್ ಮ್ಯಾಚ್ ಮಾಡ್ತಾ ಇದ್ದೀರಾ ಇದನ್ನ? ಹೌದು, ಲ್ಯಾಮಿನೇಟ್ ಮ್ಯಾಚಿಂಗ್ ರಾಫ್ಟರ್ಸ್ ಸಿಗ್ಬಿಡುತ್ತೆ ಸರ್. ಇದರಲ್ಲಿ ತುಂಬಾ ಕಲರ್ಸ್ ಅವೈಲೇಬಲ್ ಇದೆ ನೋಡಿ. ನಾವು ಯಾವ ರೀತಿ ಲ್ಯಾಮಿನೇಟ್ಸ್ ಹಾಕ್ತಿವಿ ಆ ರೀತಿ ರಾಫ್ಟರ್ಸ್. ಓಕೆ, ದಿಸ್ ಬೆಟರ್ ಸರ್. ಇದು ನಮ್ಮ ಇಂಟೀರಿಯರ್ ಗೆ ಮ್ಯಾಚ್ ಮಾಡ್ಕೊಬಹುದು. ಇಂಟೀರಿಯರ್ ಮ್ಯಾಚ್ ಮಾಡ್ಕೊಬಹುದು ಸರ್. ನೋಡಿ, ನೀವು ಬೇರೆ ಕಡೆ ಆಪ್ಷನ್ಸ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹುಡುಕೋ ನೆಸೆಸಿಟಿ ಇರಲ್ಲ. ನೀವು ಯಾವ್ದು ಚೂಸ್ ಮಾಡ್ತೀರಾ ಸೊ ಅದರಲ್ಲಿ ನಿಮ್ಗೆ ಇದು ಬಂದ್ಬಿಡುತ್ತೆ ನೋಡಿ. ಸೊ ನೆಕ್ಸ್ಟ್ ಬಂದು ಮೊಜಾಕ್ ಗ್ಲಾಸಸ್ ಸರ್. ಇದು 1x1 ಬರುತ್ತೆ. ಇದು ಸೆಲ್ಫ್ ಅಡೆಸಿವ್ ಗ್ಲಾಸ್ ಟೈಲ್ಸ್ ಅಲ್ವಾ? ಇದು ಗ್ಲಾಸ್ ಟೈಲ್ಸ್ ಸರ್. ಇದು ನೀವು ಫೈರ್ಸ್ ಎಲ್ಲ ಯೂಸ್ ಮಾಡ್ಕೊಬಹುದು. ಮತ್ತೆ ಗ್ಲಾಸ್ ಬ್ರಿಕ್ಸ್ ಇದೆ. ಮತ್ತೆ ಆಗ್ಲೇ ನಿಮ್ಗೆ ಹೇಳಿ ಸರ್, ನಾನು ಲೈಟ್ ಪಾಸಿಂಗ್ ಶೀಟ್ ಅಂತ ಹೇಳ್ದೆ ಅಲ್ವಾ, ಒಂದು ಫ್ಲವರ್ ಬಟನ್ ಮೇಲೆ ಕೊಟ್ಟಿದ್ದೀನಿ ನೋಡಿ. ಸೊ ಲೈಟ್ ಆಫ್ ಮಾಡಿದ್ರೆ ಫುಲ್ ಪ್ಲೈನ್ ಇರುತ್ತೆ. ಲೈಟ್ ಆಫ್ ರೆಫರ್ ಕೊಟ್ಟಾಗ ನಿಮ್ಗೆ ಫ್ಲವರ್ ಪಟ್ ಮಾತ್ರ ಎಂಬೋಸಿಂಗ್ ಕಾಣಿಸುತ್ತೆ. ಅದ್ರ ಒಳಗಡೆಯಿಂದ ಲೈಟ್ ಬರ್ತಾ ಇರೋದು? ಒಳಗಡೆ ಲೈಟ್ ಇದೆ ಸರ್. ಅದು ಪರವಾಗಿಲ್ಲ ರೀ, ಚೆನ್ನಾಗಿದೆ ಇದು. ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಸರ್ ಇದನ್ನ ನಾವು? ಸರ್ ಇದನ್ನ ಸೀಲಿಂಗ್ ಅಲ್ಲಿ ಹಾಕ್ಬೋದು, ಫೈರ್ ಯೂನಿಟ್ಸ್ ಅಲ್ಲಿ ಹಾಕ್ಬೋದು ಸರ್. ಎರಡು ಕಡೆ ಹಾಕ್ಬೋದಾ? ಡೂಪ್ಲೆಕ್ಸ್ ಅಲ್ಲಿ ಸ್ಟೆಪ್ಸ್ ಹತ್ತಿದೀವಿ ಅಲ್ವಾ, ಸೊ ಹತ್ತೆ ಕಡೆ ಬೇಕಾದ್ರೆ ಯೂಸ್ ಮಾಡ್ಕೊಬಹುದು. ಸೊ ಈಗ ಮನೆ ಇಂಟೀರಿಯರ್ ಅಂತ ಬಂದಾಗ ಫೈರ್ ಇರ್ಬೋದು, ಬೆಡ್, ಟಿವಿ ಯೂನಿಟ್, ವಾರ್ಡ್ರೋಬ್, ಕಿಚನ್ ಎಲ್ಲ ಮಾಡ್ಕೊಡ್ತೀರಾ? ಎಲ್ಲ ಮಾಡ್ಕೊಡ್ತೀವಿ ಸರ್. ಸೊ ಪ್ರತಿಯೊಂದು ಕೂಡ ಪ್ರತಿಯೊಂದು ಮಾಡ್ತೀವಿ. ಅಂದ್ರೆ ಇದು ಓನ್ಲಿ ಮಟೀರಿಯಲ್ ಸರ್ಟನ್ ಏರಿಯಾದಲ್ಲಿ ಮಾತ್ರ ಮಾಡ್ತಾ ಇದೀವಿ ನಾವು. ನಮ್ಮ ನಿಯರೆಸ್ಟ್ ಒಂದು 20 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಮಾತ್ರ ಮಾಡ್ತಾ ಇದೀವಿ. ಸೊ ಔಟ್ ಸೈಡ್ ಮೆಟೀರಿಯಲ್ ಸಪ್ಲೈ ಮಾಡ್ತೀವಿ. ಮಟೀರಿಯಲ್ ಸಪ್ಲೈ ನಮ್ಮ ಹತ್ರ ಲ್ಯಾಮಿನೇಟ್ಸ್ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗುತ್ತೆ, ಅಕ್ರಲಿಕ್ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಸೊ ಏನೇ ಒಂದು ಇಂಟೀರಿಯರ್ ಪರ್ಪಸ್ ಏನೇ ಮೆಟೀರಿಯಲ್ ಬೇಕು ಸರ್ ನಾವು ಪ್ರೊವೈಡ್ ಮಾಡ್ತೀವಿ ಸರ್. ಪ್ರೊವೈಡ್ ಮಾಡ್ಕೊಡ್ತೀರಾ? ಓಕೆ. ನೆಕ್ಸ್ಟ್ ಇಲ್ಲಿ ಸರ್ PU ಸ್ಟೋನ್ ನೋಡಬಹುದು ಸರ್. ನೀವು PU ಸ್ಟೋನ್ ಯೂಸ್ ಮಾಡಿದ ಫಿಶ್ ಟ್ಯಾಂಕ್ ನಮ್ಮ ಆಫೀಸ್ ಅಲ್ಲಿ ಕ್ರಿಯೇಟ್ ಮಾಡಿದೀವಿ. ಸೊ ಈ ತರ ನೀವು ಕಾನ್ಸೆಪ್ಟ್ ಮಾಡ್ಕೊಂಡು ಮನೇಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸರ್. PU ಸ್ಟೋನ್ಸ್ ಅಲ್ಲಿ ಯೂಸ್ ಮಾಡ್ಕೊಬಹುದು. ನಮ್ಮ ಅಕ್ವೇರಿಯಂ ಹತ್ರ ತುಂಬಾ ಚೆನ್ನಾಗಿ ಸರ್. ಮೆಟೀರಿಯಲ್ಸ್ ತುಂಬಾ ಕಲೆಕ್ಷನ್ಸ್ ಇದೆ ಸರ್. ಯಾವ ತರ ಪ್ಯಾಟರ್ನ್ಸ್ ಕ್ರಿಯೇಟ್ ಮಾಡ್ತೀರಾ ಸೊ ಅದ್ರ ಮೇಲೆ ನಿಮ್ಗೆ ಡಿಸೈನ್ಸ್ ಚೇಂಜ್ ಮಾಡ್ಕೊಬಹುದು. ಸಜೆಸ್ಟ್ ಮಾಡ್ತೀರಲ್ವಾ? ಹೌದು, ಮಾಡಬಹುದು. ಸೊ ಈ ರೀತಿ ಬೇಕು ನಮಗೆ ಅಂತಂದ್ರೆ ನೋಡಿ, ನೀವು ಟೇಬಲ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ರೆ ನಮ್ಮ ಟೇಬಲ್ ಗೆಲ್ಲ ಟೋಟಲ್ ಮಾರ್ಬಲ್ ಶೀಟ್ ಹಾಕಿದೀವಿ. ಓಕೆ. ಸೊ ನಮ್ಮ ಡೋರ್ ಗಳಿಗೆ ಹಾಕಬಹುದು ಸರ್? ಈ ತರ ಡೋರ್ ಹಾಕಬಹುದು ಸರ್. ಇಲ್ಲಿ ನಾವು ಪ್ಲೇವುಡ್ ಮೇಲೆ ಹಾಕಿದೀವಿ ನೋಡಿ. ಇದೆಲ್ಲ ಪ್ಲೇವುಡ್ ಪಾರ್ಟಿಷನ್ ಮೇಲೆ ಮಾರ್ಬಲ್ ಶೀಟ್ ನ ಹಾಕಿದೀವಿ. ಸೊ ನಾವು ಆಫೀಸ್ ಅಲ್ಲಿ ಟೋಟಲ್ ಆಗಿ ಮಾರ್ಬಲ್ ಶೀಟ್ ನ ಯೂಸ್ ಮಾಡಿದೀವಿ ಸರ್ ಕಂಪ್ಲೀಟ್ ಆಗಿ. ಮುಂಚೆ ಹಳೆ ಆಫೀಸ್ ಅಲ್ಲಿ ನಿಮಗೆ ಟೋಟಲ್ ನಾವು ಸ್ಟೆಪ್ ಬೈ ಸ್ಟೆಪ್ ನ ತೋರಿಸಿದ್ವಿ, ಬೆಡ್ರೂಮ್ ಯಾವ ತರ ಬರುತ್ತೆ ಅಂತ ಹೇಳಿ. ಸರಿ. ಸೊ ಇಲ್ಲಿ ಹೋಲ್ಸೇಲ್ ಮಾಡಿದ್ರೆ ನಾವು ಎಷ್ಟು ನಾವು ಪರ್ಪಸ್ ಮೆಟೀರಿಯಲ್ ವೈಸ್ ಅಲ್ಲಿ ಕೊಟ್ಟಿದೀವಿ ಸರ್. ಮೆಟೀರಿಯಲ್ ತೋರ್ಸಕ್ ಕೊಟ್ಟಿದೀವಿ. ಸೊ ಡಿಸೈನ್ಸ್ ಕಡಿಮೆ ಇದೆ ಸರ್. ನಮ್ಮ ಹತ್ರ ಬಂದಾಗ ಪ್ರೀವಿಯಸ್ ಪ್ರಾಜೆಕ್ಟ್ ಮಾಡಿರ್ತೀವಿ ಅಲ್ವಾ, ಸೊ ಆ ಡಿಸೈನ್ಸ್ ತೋರಿಸ್ಬಿಟ್ಟು ನಾವು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೊಬಹುದು. ಸೂಪರ್ ಸರ್. ನಿಮ್ಮ ಆಫೀಸ್ ಟೈಮಿಂಗ್ಸ್ ಏನಿರುತ್ತೆ ಸರ್? ನಮ್ಮ ಆಫೀಸ್ ಟೈಮಿಂಗ್ಸ್ 9 to 6 ವರೆಗೂ ಇರುತ್ತೆ ಸರ್. 9 to 6 ವರೆಗೂ. ಸಂಡೇಸ್ ಓಪನ್ ಇರುತ್ತೆ? ಸಂಡೇ ಓಪನ್ ಇರುತ್ತೆ ಸರ್. ಆಲ್ವೇಸ್ ಓಪನ್? ಹೌದು, ಸಂಡೇ ಓಪನ್ ಇರುತ್ತೆ. ಇಷ್ಟೊತ್ತಿ ಮಟೀರಿಯಲ್ ಎಲ್ಲ ನೋಡ್ಕೊಂಡ್ ಬಂದವರಿಗೆ ವೀಕ್ಷಕರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ಯಾವುದೇ ಮನೆ ಕಟ್ಟೋದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಸರ್. ಲೈಫ್ ಅಲ್ಲಿ ಮನೆ ಕಟ್ಟಬೇಕಂದ್ರೆ ಕಷ್ಟ ಸುಖ ಇದೇ ಇರುತ್ತೆ. ಸೊ ನಮ್ಮ ಹತ್ರ ಅಂತ ಅಲ್ಲ, ಯಾವುದೇ ಒಂದು ಮೆಟೀರಿಯಲ್ ತಗೋಬೇಕಂದ್ರೆ ಒಂದು ಬಜೆಟ್ ಅಲ್ಲಿ ಚೆಕ್ ಮಾಡಿ. ಕರೆಕ್ಟ್. ಈ ಆನ್ಲೈನ್ ಅಲ್ಲಿ ತುಂಬಾ ಒಳ್ಳೆ ಮೆಟೀರಿಯಲ್ ಇದೆ, ಇದು ಇದೆ ಸರ್. ನಿಮಗೆ ಲೋ ಕ್ವಾಲಿಟಿ ಮೆಟೀರಿಯಲ್ ಯಾವುದೇ ಮೆಟೀರಿಯಲ್ ತಗೋಬೇಕಂದ್ರೆ ಒಂದ್ಸಲ ಲೈವಲ್ ಮೆಟೀರಿಯಲ್ ಚೂಸ್ ಮಾಡಿ. ಲೈವಲ್ ಮೆಟೀರಿಯಲ್ ಹೋಗ್ಬಿಟ್ಟು ನೋಡ್ಬಿಟ್ಟು ನಿಮ್ ಕ್ವಾಲಿಟಿ ಯಾವ ತರ ಇದೆ,
ಪ್ರೈಸಿಂಗ್ ಅಲ್ಲಿ ಕಡಿಮೆ ಇರ್ಬೋದು, ಜಾಸ್ತಿ ಇರ್ಬೋದು ಸರ್. ಪ್ರೈಸಿಂಗ್ ಅಲ್ಲಿ ಚೆಕ್ ಮಾಡಿ, ಈ ಕಡಿಮೆ ಪ್ರೈಸ್ ಹೇಳ್ತಾ ಇದೆ, ಈ ಮೆಟಲ್ ಅಷ್ಟು ವರ್ತ್ ಇದೆಯಾ, ಕಡಿಮೆ ಕೊಡ್ತಾ ಇದೆ ಏನ್ ಮೆಟೀರಿಯಲ್ ಅಲ್ಲಿ ನಿಮ್ಗೆ ನೆಗೆಟಿವ್ ಇದೆ, ಇಲ್ಲ ಜಾಸ್ತಿ ಕೊಡ್ತಾ ಇದೆ ಅದ್ರ ಕ್ವಾಲಿಟಿ ಏನಿದೆ, ಅದನ್ನ ಚೂಸ್ ಮಾಡ್ಕೊಂಡು ಸೆಲೆಕ್ಷನ್ ಮಾಡಿದ್ರೆ ಒಂದು ಬೆಸ್ಟ್ ಮನೆಗೆ ಇಂಟೀರಿಯರ್ ಮಾಡ್ಕೋಬಹುದು. ಇದು ನೀವು ಹೇಳ್ದಂಗೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಸರ್. ಒಂದ್ಸತಿ ಚೆಕ್ ಮಾಡೋದು ಒಳ್ಳೆ ಬೆಸ್ಟ್ ಸರ್. ಹೌದು ಅಲ್ವಾ, ಯಾಕಂದ್ರೆ ಮಾರ್ಕೆಟ್ ಅಲ್ಲಿ 100 ರೂಪಾಯಿ ಕೊಡೋರು ಇದಾರೆ, ಖಂಡಿತ ಸರ್. ಹೌದು, 200 ರೂಪಾಯಿ ಕೊಡೋರು. ಹೌದು ಸರ್. ಸೊ ಅದು ಕಾಸ್ಟ್ ನಾವು ಪ್ರೈಸ್ ಜಾಸ್ತಿ ಹೇಳಿದ ತಕ್ಷಣ ಇವ್ರ ಹತ್ರ ಪ್ರೈಸ್ ಜಾಸ್ತಿ ಇರೋ ಹತ್ರ ಹೋಗೋದು ಬೇಡ ಅನ್ನೋ ಒಂದು ಕಾನ್ಸೆಪ್ಟ್ ಮೈಂಡ್ ಅಲ್ಲಿ ಬರುತ್ತೆ. ಸೊ ಆ ಪ್ರೈಸ್ ಗೆ ತಕ್ಕಂಗೆ ಅದು ಮೆಟಲ್ ಇದ್ದೇ ಇರುತ್ತೆ. ಸೊ ಅದರಿಂದ ಒಂದ್ಸಲಿ ಮೆಟೀರಿಯಲ್ ಚೆಕ್ ಮಾಡಿ ತಗೊಂಡ್ರೆ ಬೆಸ್ಟ್ ಅನ್ಸುತ್ತೆ ಸರ್. ಬೆಸ್ಟ್ ಅಂತ ಹೇಳ್ತೀನಿ. ಇನ್ನೊಂದ್ಸಲ ನಮ್ಮ ಕನ್ನಡದಲ್ಲಿ ಏನ್ ಕೇಳ್ಕೊತೀವಿ ಅಂತ ಹೇಳಿದ್ರೆ ಸರ್, ಆದಷ್ಟು ಸರ್ ಮುಂಚೆ ಯಾರು ಕನ್ನಡದವ್ರು ಬಿಸ್ನೆಸ್ ಮಾಡ್ತಿರ್ಲಿಲ್ಲ ಸರ್. ಈಗ ಪ್ರೆಸೆಂಟ್ ಕನ್ನಡದವರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಕನ್ನಡಿಗರ ಬೆಳೆಸಬೇಕು. ನಾವು ಕಲ್ತಿರೋದು ನಮ್ಮ ಬಾಸರು ಹೇಳ್ತಾ ಇದ್ರು. ಆ ಒಂದು ಕಾನ್ಸೆಪ್ಟ್ ಅಲ್ಲಿ ಸರ್ ಆದಷ್ಟು ಕನ್ನಡದ ಹತ್ರ ಮೆಟೀರಿಯಲ್ ಪರ್ಚೇಸ್ ಮಾಡಿ. ಇದು ಒಂದು ಒಳ್ಳೆ ಮಾತು. ಕನ್ನಡದ ಹತ್ರ ಮೆಟೀರಿಯಲ್ ಪರ್ಚೇಸ್ ಮಾಡಿದ್ರೆ ಸರ್ 10 ರೂಪಾಯಿ ಜಾಸ್ತಿನೋ ಕಡಿಮೆನಾ ಸರ್. ಕನ್ನಡದವ್ರು ಅಂತ ಬಂದಾಗ ಕಷ್ಟ ಸುಖ ಪಟ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಅವ್ರಿಗೂ ಒಂದು ಹೆಲ್ಪ್ ಆಗುತ್ತೆ. ಬಿಸ್ನೆಸ್ ಅಲ್ಲಿ ಅವ್ರು ಮುಂದೆ ಹೋಗೋ ಚಾನ್ಸಸ್ ಇರುತ್ತೆ ಸರ್. ಕರೆಕ್ಟ್ ಆಗಿ ಹೇಳಿದ್ರೆ ದುಡ್ಡಿರೋ ಬಿಸ್ನೆಸ್ ಮಾಡೋದು ಬೇರೆ, ನಮ್ಮ ಕರ್ನಾಟಕದವರಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಿಸ್ನೆಸ್ ಮಾಡ್ಬೇಕಂತ ಇರ್ತಾರೆ, ಅವ್ರು ಬಿಸ್ನೆಸ್ ಮಾಡೋದು ಬೇರೆ. ಅವ್ರಿಗೆ ತುಂಬಾ ಕಷ್ಟದಿಂದ ಬಂದಿರ್ತಾರೆ. ಅವ್ರ ಹತ್ರ ಮೆಟೀರಿಯಲ್ ಪರ್ಚೇಸ್ ಮಾಡಿ, ಬಾರ್ಗೇನ್ ಮಾಡಿ, ಕುತ್ಕೊಂಡು ಕಷ್ಟ ಸುಖ ಮಾತಾಡಿ ಖಂಡಿತ ಅವರು ಕೊಟ್ಟಾರೆ. ಆದಷ್ಟು ನಮ್ಮ ಕನ್ನಡದ ಹತ್ರ ಮೆಟೀರಿಯಲ್ ಪರ್ಚೇಸ್ ಮಾಡಿ ನಾನು ಕೇಳ್ಕೊಂತೀವಿ ಸರ್. ಸೂಪರ್ ಆಗಿ ಹೇಳಿದ್ರಿ ಸರ್. ಇದೊಂದು ಒಳ್ಳೆ ಮಾತು ಹೇಳಿದ್ರೆ, ಕನ್ನಡಿಗರನ್ನ ಬೆಳೆಸಬೇಕು. ನಾನು ಕೂಡ ಇದಕ್ಕೆ ಬದ್ಧನಾಗಿರ್ತೀನಿ. ಸೊ ಡೆಫಿನೆಟ್ಲಿ ನಮ್ಮ ವೀಕ್ಷಕರಿಗೆ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ನ ಬೆಸ್ಟ್ ಪ್ರೈಸ್ ಅಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದ.